ನಂಬಿಕೆ. ನಂಬಿಕೆ ಬಹಳ ಮುಖ್ಯ ಬದುಕಿನಲ್ಲಿ. ಯಾರನ್ನು ನಂಬದೇ ಇರುವಂಥ ಮನುಷ್ಯ ಜಗತ್ತಲ್ಲಿ ಯಾರಿಗೂ ಪ್ರಿಯರಾಗೋದಿಲ್ಲ. ಯಾವ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ. ರೈತ ಮಳೆ ಬಂದೇ ಬರ್ತದೆ ಅನ್ನೋ ನಂಬಿಕೆಗೆ ಕಾಳು ಹಾಕ್ತಾನೆ, ಬೆಳೆ ಬರ್ತದೆ. ಓ, ಮಳೆ ಬರುತ್ತೋ ಇಲ್ಲೋ, ನಾನು ಕಾಳು ಹಾಕಿ ಏನು ಪ್ರಯೋಜನ ಅಂದರೆ ಬೆಳೆ ಬರೋಲ್ಲ, ಹೋಗೇ ಬಿಡುತ್ತೆ. ಅಮ್ಮ ಹಾಕಿದ ಊಟದಲ್ಲಿ ಏನು ನಂಬಿಕೆ ಇದೆ? ಅಮ್ಮ ಹಾಕಿದ ಊಟ ಸಂಶಯ ಮಾಡಲ್ಲ, ಏನಿದೆಯೋ ಏನೋ ಗೊತ್ತಿಲ್ಲ ಅಂತಿಲ್ಲ. ಆ ನಂಬಿಕೆ ಇರಬೇಕು. ನಮ್ಮ ಡಿ.ವಿ. ಗುಂಡಪ್ಪನವರು ಒಂದು ಅದ್ಭುತವಾದ ಕಗ್ಗ ಬರೆದಿದ್ದಾರೆ. ನನ್ಗೆ ಬಹಳ ಇಷ್ಟವಾದಂಥ ಕಗ್ಗ ಅದು. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂತ. ಈ 3.5 ಸಾಲಿನಲ್ಲಿ ಎಷ್ಟೊಂದು ಇಟ್ಬಿಟ್ಟಿದ್ದಾರೆ ಗುಂಡಪ್ಪ, ಅದ್ರಲ್ಲಿ ಆಶ್ಚರ್ಯ ಅನ್ಸುತ್ತೆ ನನಗೆ. ನಂಬದಿರ್ದನು ತಂದೆ, ಈ ಕಣ್ ಕಥೆ ಇದು, ತಮಗೆಲ್ಲ ಗೊತ್ತಿರೋ ಕಥೆ. ಹಿರಣ್ಯಕಶ್ಯಪು ಪ್ರಹ್ಲಾದನ ಕಥೆ. ಅಪ್ಪ ಹಿರಣ್ಯಕಶ್ಯಪು ದೇವ್ರಿಲ್ಲ ಅಂದವನು, ತಾನೇ ದೇವರು ಅನ್ಕೊಂಡವನು. ಅದಕ್ಕೆ ಹೇಳ್ತಾರೆ ನಂಬದಿರ್ದನು ತಂದೆ. ತಂದೆ ಹಿರಣ್ಯಕಶ್ಯಪು ನಂಬಲೇ ಇಲ್ಲ, ದೇವ್ರನ್ನ ನಂಬಲೇ ಇಲ್ಲ. ಆದರೆ ನಂಬಿದನು ಪ್ರಹ್ಲಾದ. ಅವನ ಮಗ ಪ್ರಹ್ಲಾದ ದೇವರನ್ನು ಖಚಿತವಾಗಿ ನಂಬ್ಕೊಂಡಿದ್ದ. ದೇವರಿದ್ದಾನೆ, ಅವನೇ ನನ್ನ ಪಾರು ಮಾಡ್ತಾನೆ ಅಂತ ನಂಬ್ಕೊಂಡಿದ್ದ. ಹೇಗಿದೆ ನೋಡಿ, ಒಂದೇ ಮನೆಯಲ್ಲಿ ಅಪ್ಪ ನಂಬಲಿಲ್ಲ, ಮಗ ನಂಬಿದ. ಅದಕ್ಕೆ ಪದ್ಯ ಹೇಳುತ್ತೆ, ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀವು. ನಾವು ಹೇಗಿದ್ದೀವಿ ಅಂದ್ರೆ, ಕೆಲವೊಂದ್ಸಲ ನಂಬ್ತೇವೆ, ಕೆಲವೊಂದ್ಸಲ ನಂಬಲ್ಲ. ಹೇಳಕ್ ಬರಲ್ಲ ರೀ, ಏನ್ ಮಾಡಕತ್ತೆ ನೋಡ್ಬಿಡ್ಬೇಕು. ನಂಬೋದಿಲ್ಲ, ಗಟ್ಟಿಯಾಗಿ ನಂಬೋದಿಲ್ಲ. ಆ ನಂಬಿಕೆ ಇಲ್ಲದೆ ಹೋದ್ರೆ ಯಾವ ಕೆಲಸನೂ ಆಗಲ್ಲ. ಅದಕ್ಕೆ ನಾನು ಹೇಳೋದು ಬಹಳ ಮುಖ್ಯ. ಜೀವನದಲ್ಲಿ ಯಾವುದೋ ಒಂದು ನಂಬ್ಕೋಬೇಕು ಗಟ್ಟಿಯಾಗಿ. ಯಾವ ನಂಬಿಕೆನೂ ಇಲ್ದಂತ ಮನುಷ್ಯ ಹೇಗಿರ್ತಾನೆ ಗೊತ್ತಾ? ಇಲೆಕ್ಟ್ರಿಕ್ ಕಂಬ ಇದ್ದ ಹಾಗೆ. ಇಲೆಕ್ಟ್ರಿಕ್ ಕಂಬ ನೆಲದಲ್ಲಿ ಉಳಿದೇವಿ, 20 ವರ್ಷ ಆದ್ರೂ ಅದೇನು 1 ಇಂಚ್ ಚಿಗುರಲ್ಲ, ಒಂದು ಎಲೆ ಬರಲ್ಲ, ಹೂ ಬರಲ್ಲ, ಹಣ್ಣು ಬರಲ್ಲ. ಆದ್ರೆ ಪಕ್ಕದಲ್ಲಿರುವಂತ ಮರ ಇದೆಯಲ್ಲ, ಪಕ್ಕದಲ್ಲಿನ ಮರ ಆಳವಾಗಿ ಬೇರ್ ಬಿಟ್ಟು ನೀರು ಹೀರ್ಕೊಂಡು ನೆಲದಲ್ಲಿರುವಂತಹ ಒಳ್ಳೆ ಪೋಷಕಾಂಶಗಳನ್ನ ಹೀರ್ಕೊಂಡು ಒಳ್ಳೆ ಮರ ಆಗಿ ಬೆಳೀತದಲ್ಲ, ಹೂವು ಹಣ್ಣು ಕಾಯಿ ನೆರಳು ಕೊಡುತ್ತೆ ಜನಕ್ಕೆ. ಎಲೆಕ್ಟ್ರಿಕ್ ಕಂಬ ಏನೂ ಕೊಡಲ್ಲ. ಅದಕ್ಕೆ ಹೇಳ್ತಾರೆ, ಡಿಫರೆನ್ಸ್ ಬಿಟ್ವೀನ್ ಎ ಪರ್ಸನ್ ಹೂ ಹ್ಯಾಸ್ ಫೇತ್ ಅಂಡ್ ಹೂ ಹ್ಯಾಸ್ ನೋ ಫೇತ್ ಇಸ್ ಲೈಕ್ ಎಲೆಕ್ಟ್ರಿಕ್ ಪೋಲ್ ಅಂಡ್ ಎ ಟ್ರೀ ಅಂತ. ನಂಬಿಕೆ ಇರಬೇಕು, ಗಟ್ಟಿಯಾಗಿ ನಂಬಿಕೆ ಇರಬೇಕು. ಅದನ್ನ ಕಗ್ಗ ಹೇಳುತ್ತೆ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಕೆಲವೊಂದ್ಸಲ ಬೇಕಾದಾಗ ನಂಬ್ತೀವಿ, ಕೆಲವೊಂದ್ಸಲ ನಂಬಲ್ಲ. ಅದಕ್ಕೆ ಹೇಳ್ತಾರೆ, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು ಅಂತ ಚಂದ ಪದ್ಯ ಇದೆ. ಹಿರಣ್ಯಕಶಿಪು ನಂಬಲಿಲ್ಲ, ಖಚಿತವಾಗಿ ನಂಬಲಿಲ್ಲ. ಪ್ರಹ್ಲಾದ ಅಷ್ಟೇ ಗಟ್ಟಿಯಾಗಿ ನಂಬಿಕೊಂಡ. ಆದ್ರೆ ಇಬ್ಬರಿಗೂ ದೇವರ ದರ್ಶನ ಆಯ್ತು. ಹಿರಣ್ಯಕಶಿಪು ನರಸಿಂಹ ಆಗಿ ಬಂದು ಹಿರಣ್ಯಕಶಿಪುನ ಕೊಂದು ಹಾಕಿದ. ಅದು ಹಿರಣ್ಯಕಶಿಪುಗೂ ದೇವರ ದರ್ಶನ ಆಯ್ತಲ್ಲ, ಪ್ರಹ್ಲಾದಗನೂ ಆಯ್ತು. ಅದಕ್ಕೆ ಹೇಳ್ತಾರೆ, ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀವು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರು ಹೆಂಗಾಯ್ತು. ಕಂಬದಿಂದ ಹಿರಣ್ಯಕಶಿಪುಗೆ ದರ್ಶನ ಆದ್ರೆ ಪೂರ್ತಿ ಆಕಾರದಿಂದ ಪ್ರಹ್ಲಾದನಿಗೆ ದರ್ಶನ ಆಯ್ತು. ಬಹಳ ಚೆನ್ನಾಗಿದೆ. ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು. ಉಳಿದವ್ರ ಗತಿ ಹೇಗಿದೆ? ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಒಂದು ಅಂಟಲ್ಲಿ ನೊಣ ಸಿಕ್ಕಾಕೊಂಡ್ಬಿಟ್ಟಿದೆ. ಒದ್ದಾಡತ್ತೆ, ಹಾರಬೇಕು ಅಂತ ಪಡ 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 ರೆಕ್ಕೆ ಬಡ್ಕೊಳ್ಳುತ್ತೆ, ಒದ್ದಾಡತ್ತೆ, ಹಾರಾಡತ್ತೆ, ಹಾರಲ್ಲ, ಬಿಡಲ್ಲ, ಅಲ್ಲೇ ಇರುತ್ತೆ. ಅಂಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅದು. ನಮ್ಮ ಜೀವನ ಹಾಗೆ. ಯಾರಿಗೆ ನಂಬಿಕೆ ಅನ್ನೋದು ಇಲ್ವೋ ಅಲ್ಲೇ ಒದ್ದಾಡ್ಕೊಂಡೇ ಇರೋದು. ನನ್ನ ಜೀವನದ ಬಗ್ಗೆನೂ ತೃಪ್ತಿ ಇಲ್ಲ, ಯಾರ ಬಗ್ಗೆನೂ ತೃಪ್ತಿ ಇಲ್ಲ, ಹಾಗಾಗ್ಬಿಡ್ತೀವಿ ನಾವು. ಅದು ಗುಂಡಪ್ಪ ಹೇಳ್ತಾರೆ, ನಂಬಬೇಕು. ಬದುಕಿನಲ್ಲಿ ನಂಬಿಕೆ ಗಟ್ಟಿ ಇರಬೇಕು. ಆ ನಂಬಿಕೆ ಎಷ್ಟು ಗಟ್ಟಿ ಇದೆಯೋ ಅಷ್ಟು ಸಾಧನೆ ಆಗತ್ತೆ. ಯಾವುದೋ ಕೆಲಸ ಮಾಡಕ್ ಹೊಟ್ಟಿದ್ದೀನಿ, ಇದು ಮಾಡೇ ಮಾಡ್ತೀನಿ ನಾನು, ನನ್ನ ಕಡೆ ಆಗತ್ತೆ ಅಂತ ಹಠ ಹಿಡಿದು ಹೋಗ್ಬೇಕು, ನಂಬಿಕೆ ಆಗತ್ತೆ. ಈಗ ನೀವೇನೋ ಕೋರ್ಸ್ ತಗೊಂಡಿದ್ದೀರಿ, ಇಂಜಿನಿಯರ್ ಆಗಬೇಕು ಅಂತ ಕೆಲವರು, ಡಾಕ್ಟರ್ ಆಗಬೇಕು ಅಂತ ಕೆಲವರು, ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಕೆಲವರು, ಇನ್ನು ಕೆಲವು ಕೃಷಿ ವಿಜ್ಞಾನದಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಿ. ಇದು ನಿಮ್ಗಿದೆ, ಗುರಿ ಇದೆ. ಆ ಗುರಿಯಲ್ಲಿ ಗಟ್ಟಿ ನಂಬಿಕೆ ಬೇಡವಾ? ನೋಡೋಣ ಸರ್, ಆಗತ್ತೋ ಬಿಡುತ್ತೋ, ಪ್ರಯತ್ನ ಮಾಡೋಣ. ಆಗೋದಿಲ್ಲ, ಖಂಡಿತವಾಗಿ ಆಗಲ್ಲ. ಹಾಗೆ ಮಾಡ್ತೀನಿ ನಾನು, ಮಾಡೇ ಮಾಡ್ತೀನಿ, ಖಚಿತವಾಗಿ ನಂಬಿಕೆ ಇದ್ರೆ ಮಾತ್ರ ಆಗತ್ತೆ.
ಈ ನಂಬಿಕೆ ಏನೆಲ್ಲ ಕೆಲಸ ಮಾಡ್ತದೆ ಅನ್ನೋದನ್ನ ನಮ್ಮ ಗ್ರೇಟ್ ಆರ್ ಕೆ ನಾರಾಯಣ್, ತಮಗೆಲ್ಲ ಗೊತ್ತಿರಬೇಕು, ದೊಡ್ಡ ನಾವೆಲಿಸ್ಟ್, ಮೈಸೂರವರು. ಅವರೊಂದು ಸಣ್ಣ ಕತೆ ಬರೆದಿದ್ದಾರೆ, ಡಾಕ್ಟರ್ಸ್ ವರ್ಲ್ಡ್ ಅಂತ. ಮಕ್ಕಳೇ, ಕತೆಗಳನ್ನು ಹೇಳ್ತಾ ಇದ್ದೀನಿ ಅಂತ ನೀವು ಹಾಗೆ ಆರಾಮಾಗಿ ತಗೋಬೇಡಿ. ಕತೆಗಳನ್ನ ಅರಗಿಸ್ಕೊಳ್ಳಿ ನಿಮ್ಮಲ್ಲಿ. ಕತೆ ಮೂಲಕ ಯಾಕೆ ಹೇಳ್ತಿದ್ದೀನಿ ನಾನು ಅಂದ್ರೆ, ದೊಡ್ಡ ಭಾಷಣ ಮಾಡಿದ್ರೆ ತಲೆಗೆ ಹಿಡಿಯೋಲ್ಲ. ಕತೆ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದ್ರ ಮೇಲೆ ನೆನೆಸ್ಕೊಂಡಾಗ ಒಂದು ಯಾವುದೋ ಒಂದು ದರ್ಶನ ಆಗುತ್ತೆ. ಒಂದು ಹಳ್ಳಿಯಲ್ಲಿ ಇಬ್ರು ಹುಡುಗರಿದ್ರು. ಒಬ್ಬ ದೊಡ್ಡ ಜಮೀನ್ದಾರನ ಮಗ, ಇನ್ನೊಬ್ಬ ರೈತನ ಮಗ. ಇಬ್ರು ಒಂದೇ ಶಾಲೆಗೆ ಹೋಗೋರು, ಒಂದೇ ಕ್ಲಾಸಲ್ಲಿ ಕಲಿಯೋರು, ಆತ್ಮೀಯ ಸ್ನೇಹಿತರು. SSLC ಆಯ್ತು. ಆ ರೈತನ ಮಗ ಏನ್ ಮಾಡ್ದ, ಮಗ ಚೆನ್ನಾಗಿ ಓದ್ಲಿ ಅಂತ ಪಟ್ಟಣಕ್ಕೆ ಕಳಿಸ್ದ. ಕಾಲೇಜ್ಗೆ ಹೋದ. ಅವನು ಕಾಲೇಜ್ ಚೆನ್ನಾಗಿ ಓದ್ದ, ಉನ್ನತ ಶಿಕ್ಷಣ ಪಡ್ಕೊಂಡ, ಬೇರೆ ದೇಶಕ್ಕೆ ಹೋದ, ಕೆಲಸ ಮಾಡಿದ, ಡಾಕ್ಟರ್ ಆಗ್ಬಿಟ್ಟ. ಎಂಥ ಪ್ರಸಿದ್ಧ ಡಾಕ್ಟರ್ ಆದ ಅಂದ್ರೆ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲ 10 ದೇಶದಲ್ಲಿ ಹೆಸರಾಯ್ತು. ಆ ರೋಗಕ್ಕೆ ಅವನು ಮಾತ್ರ ಡಾಕ್ಟರ್, ಅಂತ ಡಾಕ್ಟರ್ ಯಾರು ಇಲ್ಲ ಅನ್ನುವಂಥ ಹೆಸರಾಯ್ತು. ಇನ್ನೊಬ್ಬ ಜಮೀನ್ದಾರ್ ಮಗ ಇದ್ನಲ್ಲ, ಊರಲ್ಲೇ ಉಳ್ಕೊಂಡ. ಅಲ್ಲಿ ಡಿಗ್ರಿ ಮಾಡ್ಕೊಂಡ, ಊರಲ್ಲೇ ಉಳ್ಕೊಂಡ. ಜಮೀನ್ ತುಂಬಾ ಇತ್ತಲ್ಲ, ಶ್ರೀಮಂತ, ಊರಲ್ಲೇ ಉಳ್ಕೊಂಡ. ವರ್ಷಗಳು ಕಳೆದು 40-50 ವರ್ಷ ಆಯ್ತು. ಈ ಜಮೀನ್ದಾರರಿಗೆ ಒಂದು 65 ವರ್ಷ ವಯಸ್ಸಾಯ್ತು. ಅಷ್ಟೇ ವಯಸ್ಸು ಆ ಡಾಕ್ಟರ್ಗೂ ಆಗಿತ್ತು, ಬೇರೆ ಕಡೆಯಿಂದ. ಈ ಜಮೀನ್ದಾರನ ಆರೋಗ್ಯ ಕೆಟ್ಟೋಯ್ತು. ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ರು. ಡಾಕ್ಟರ್ ನೋಡಿದ್ರು, ಗುಣ ಆಗ್ಲಿಲ್ಲ. ಮತ್ತೊಂದ್ ಕಡೆ ಡಾಕ್ಟರ್, ಎಲ್ಲಾ ಕಡೆ ತೋರ್ಸ್ಕೊಂಡ್ ಗುಣ ಕಮ್ಮಿ ಆಗ್ಲೇ ಇಲ್ಲ. ಕಡೆಗೆ ಒಬ್ಬ ಡಾಕ್ಟರ್ ಹೇಳಿದ್ರು, ಇನ್ ಜಾಸ್ತಿ ದಿವಸ ಬದುಕಲ್ಲ, ಊರಿಗೆ ಕರ್ಕೊಂಡು ಹೋಗ್ಬಿಡಿ ಇವನ್ನ. ಸುಮ್ಮನೆ ಊರು ಸುತ್ತೋದು ಅರ್ಥ ಇಲ್ಲ, ಯಾವ ಪರೀಕ್ಷೆನೂ ಪ್ರಯೋಜನ ಇಲ್ಲ, ಬದುಕೋಲ್ಲ ಇವನು ಅಂತ ಹೇಳಿದ್ರು. ಬಂದ್ ನಾನು ಹೇಳೋದು ಹೆಂಗೆ ಜಮೀನ್ದಾರಿಗೆ, ನೀ ಬದುಕೋಲ್ಲ ಅಂತ ಹೇಳೋಕ್ಕಾಗತ್ತಾ? ಅವ್ನು ಕೇಳಿದ, ಯಾಕೆ ಬೇರೆ ಡಾಕ್ಟರ್ ಯಾಕೆ ತೋರಿಸ್ತಿಲ್ಲ ಅಂತ ಕೇಳ್ದ. ಅವ್ನಿದ್ರು, ಇಲ್ಲ ಡಾಕ್ಟರ್ ಯಾಕೋ ಸರಿಯಾಗಿ ಅಭಿಪ್ರಾಯ ಕೊಡ್ತಾ ಇಲ್ಲ. ತಕ್ಷಣ ಜಮೀನ್ದಾರ ನೆನಪಾಯ್ತು, ನನ್ನ ಸ್ನೇಹಿತ ಇದ್ದಾನಲ್ಲ, ಅವ್ನು ಬಹಳ ಪ್ರಸಿದ್ಧ ಡಾಕ್ಟರ್, ಈಗ ಅವನೇ ಕರೆಸಿ ಫೋನ್ ಮಾಡಿದ್ರು. ನಿಮ್ ಗೆಳೆಯ ಹೆಂಗಾಗಿದೆ, ದಕ್ಷ ಬರ್ಬೇಕಂತ. ಬಂದ್ಬಿಟ್ಟ ಅವನು, ಗೆಳೆಯನ ಸಲ ಬಂದ್ಬಿಟ್ಟು ಮೊದಲೇನ್ ಮಾಡ್ದ, ಎಲ್ಲ ಡಾಕ್ಟರ್ ಹೇಳಿದ, ರಿಪೋರ್ಟ್ ಎಲ್ಲ ನೋಡಿದ, ಡಾಕ್ಟರ್ಸ್ ರಿಪೋರ್ಟು. ಅದ್ರ ಪ್ರಕಾರ ನೀನು ಬದುಕಲ್ಲ. ಎಲ್ಲರೂ ಹೇಳಿದ್ರು, ಬೇರೆ ಡಾಕ್ಟರ್ ಕೂಡ ಭೇಟಿ ಆದ್ರೆ ಇವ್ನು ನೋಡೋದಕ್ಕೆ, ಫೇಮಸ್ ಡಾಕ್ಟರ್ ಅಲ್ಲ ಇವನು. ಬಂದ್ರು, ಇಲ್ಲ ಸರ್, ನೋ ಹೋಪ್ಸ್ ಫಾರ್ ಸರ್ವೈವಲ್, ಆಗೋಲ್ಲ ಇವನಿಗೆ. ಗೆಳೆಯ ಕರೆದ ಇವನ್ನ, ಒಳಗೆ ಕರೆದು, ಏನಪ್ಪಾ ನಾನು ಹೇಗಿದೆ ಆರೋಗ್ಯ ನಂದು? ನೋಡು, ನೀ ಏನು ಹೇಳ್ತೀವಿ ಅದೇ ಸರಿ, ನನಗೆ ಉಳಿದವ್ರ ಮೇಲೆ ನಂಬಿಕೆ ಇಲ್ಲ ನನಗೆ. ನೀ ಹೇಳಿದ್ ಸರಿ, ಏನ್ ಮಾಡ್ತಿ? ಹೇಗಿದ್ದೀನಿ ಹೇಳ್ಬಿಡು, ಆರಾಮಿದ್ದೀನಲ್ಲ ನಾನು ಅಂತ ಕೇಳಿದ. ಈ ಡಾಕ್ಟರ್ ಏನ್ ಮಾಡ್ಬೇಕೀಗ? ವೈದ್ಯನಾಗಿ ಅವನು ಗೊತ್ತಿದೆ ಇವನು ಉಳಿಯೋ ಚಾನ್ಸ್ ಇಲ್ಲ ಅಂತ. ಸ್ನೇಹಿತನಿಗೆ ಹೇಳೋದು ಹೇಗೆ? ಅವನೇನ್ ಮಾಡಿದ ಗೊತ್ತಾ? ಅಯ್ಯೋ ನಿನಗೇನು ಧಾಡಿಯೋ, ನಿನಗೇನು ಆಗಿಲ್ಲ, ಆರಾಮಿದೆಯಾ ನೀನು? ಸುಮ್ಮನೆ ಪರೀಕ್ಷೆ ಮಾಡಿಸ್ಕೊಂಬಂದೆ ಅಷ್ಟೆಲ್ಲ, ಏನೂ ಕಾರಣ ಇಲ್ಲ, 20 ವರ್ಷ ಬದುಕ್ತಿ ಬಿಡು, ಏನು ಚಿಂತೆ ಇಲ್ಲ, ನೀನು ಆರಾಮಾಗಿರು ಅಂತಂದ. ನಕ್ಬಿಟ್ಟ ಜಮೀನ್ದಾರ್, ಹೇಳಿಲ್ಲ ನಾನು, ನನ್ನ ಗೆಳೆಯ ಕರೆಕ್ಟಾಗಿ ಹೇಳ್ತಾನೆ ಅಂತ. ಇದು ಆರ್ ಕೆ ನಾರಾಯಣ್ ಆದ ಘಟನೆಯನ್ನು ಬರೆದಂತಹದ್ದು ಇದು. ಆ ನಂತರ ಗೆಳೆಯ ಹೇಳ್ದ, 1-2 ದಿವಸ ಇದ್ದ, ಆಮೇಲೆ ತನ್ನ ಊರಿಗೆ ಹೋದ. ಮಜಾ ಏನು ಗೊತ್ತಾ? ಈ ಶ್ರೀಮಂತ ಜಮೀನ್ದಾರ ಇದ್ನಲ್ಲ, ಅವನಿಗೇನೇನು ರೋಗ ಲಕ್ಷಣ ಇತ್ತಲ್ಲ, ಎಲ್ಲ ಹೋಗ್ಬಿಡ್ತು. ಅವನ ಮುಂದೆ 20 ವರ್ಷ ಆರಾಮಾಗೆ ಬದುಕಿದ್ದ ಅವನು. ಡಾಕ್ಟರ್ಗೆ ಆಶ್ಚರ್ಯ, ಇವನು ಹೆಂಗ್ ಬದುಕಿದ? ಇವನು ಬದುಕೋಕ್ ಸಾಧ್ಯವೇ ಇಲ್ಲಲ್ಲ, ಬದುಕಿದ ಅವನು. ಅದಕ್ಕೆ ಆರ್ ಕೆ ನಾರಾಯಣ್ ಹೇಳ್ತಾರೆ, ಎಲ್ಲ ಔಷಧಿಗಳಿಗಿಂತ ಹೆಚ್ಚಾಗಿ ನಂಬಿಕೆ ಇದೆಯಲ್ಲ, ಅದು ಬದುಕಿಸುತ್ತೆ. ನಾನು ಕಂಡಿದ್ದೇನೆ ಸ್ವಾಮಿ ಅಂತವ್ರನ್ನ, ನೀವು ನಂಬಲಿಕ್ಕಿಲ್ಲ. ನಮ್ಮ ಮನೆಯಲ್ಲೇ ಆದಂತಹ ಘಟನೆ ಅದು, ಹೇಳಿದ್ರೆ ರೋಮಾಂಚನ ಆಗ್ಬಿಡುತ್ತೆ ನನಗೆ. ನಮ್ಮ ಅಜ್ಜಿನ ತಂದೆ ಇದ್ರು, ಭೀಮಾಚಾರ್ಯರು ಅಂತ. ಅವ್ರ ವೃತ್ತಿಯಿಂದ ಈ ಪುರೋಹಿತ್ಯ ಮಾಡಿಸೋದು, ಭವಿಷ್ಯ ಹೇಳೋದು ಇದೆಲ್ಲ ಮಾಡ್ತಾ ಇದ್ರು, ಜ್ಯೋತಿಷ್ಯ ಹೇಳೋದು ಮಾಡ್ತಾ ಇದ್ರು. ಹಾಗೆಲ್ಲ ಹಳ್ಳಿಗೆಲ್ಲ ಕುದುರೆ ಮೇಲೆ ಕೂತ್ ಹೋಗ್ಬೇಕು. ಬಿಜಾಪುರ ಹತ್ರ ಒಂದು ಹಳ್ಳಿಯಲ್ಲಿ ಒಬ್ಬ ಜಮೀನ್ದಾರ್ ಮನೆ, ದೊಡ್ಡ ದೇಶಪಾಂಡೆಯರ ಮನೆ. ಅವ್ರ ಮನೆಗೆ ಹೋಗೋರು ಮೇಲೆ ಇವರು. ಆ ದೊಡ್ಡ ದೇಶಪಾಂಡೆ ಅವರು ತೀರ್ಕೊಂಡಿದ್ದಾರೆ. ಅಜ್ಜಿ ಇದ್ದಾರೆ, ಅವ್ರ ಹೆಂಡತಿ ಇದ್ದಾರೆ, ಅವ್ರ ಮಕ್ಕಳು ದೊಡ್ಡವರ, ಅವ್ರು ಜಮೀನ್ದಾರ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಭಾರಿ ಶ್ರೀಮಂತ. ನಮ್ಮ ಅಜ್ಜಿನಪ್ಪ ಅಲ್ಲಿ ಹೋದಾಗ ಆ ಮುದುಕಿ ಬಂದು ಕೂತ್ಕೊಡ್ರಂತೆ ಮುಂದೆ. ಆಚಾರ್ಯರೇ, ಇನ್ನು 2 ದಿವಸ ಬದುಕೋದು ನಾನು, ಸಾಕಾಗಿದೆ ನನಗೆ. ಗಂಡ ಹೋಗಿ ಇಷ್ಟು ವರ್ಷ ಆಯ್ತು, ಮಕ್ಕಳು ದೊಡ್ಡವರಾಗಿದ್ದಾರೆ, ಯಾವ ಜವಾಬ್ದಾರಿ ಇಲ್ಲ, ನಡ್ಕೊಂಡು ಹೋಗ್ತಾ ಇದೆ, ಸಾಕಲ್ಲ, ಇನ್ನ ಹೋಗ್ಬಿಡ್ಬೇಕು. ಹೌದಾ? ನಮ್ಮ ಅಜ್ಜನ ಅಪ್ಪಕ್ಕೆ ಹೋಗ್ಬೇಕಾ?
ಯಾವಾಗ ಹೋಗ್ಬೇಕಂತೀರಿ? ನೀ ಯಾವಾಗ ಹೇಳ್ತೀರಾ ಹೋಗ್ತೀನಿ ಅನ್ಲಕ್ಕೆ. ನಿಮ್ಮ ಮನಸ್ಸಲ್ಲಿ ಏನಿದೆ? ಇವರು ಪಂಚಾಂಗ ನೋಡಿದ್ರು, ಒಂದು ಕೆಲಸ ಮಾಡಿ, ಮುಂದೆ ಇಲ್ಲೊಂದು ತಿಂಗಳಿಗೆ ವೈಕುಂಠ ಏಕಾದಶಿ ಬರ್ತದೆ. ಬಹಳ ಮುಖ್ಯ ಹಬ್ಬ ಅದು. ವೈಕುಂಠ ಏಕಾದಶಿ ದಿವಸ ಸ್ವರ್ಗದ ಬಾಗಿಲು ತೆಗೆದಿರ್ತಾರೆ ಅಂತಿದೆ. ಅವತ್ತು ಹೋಗ್ಬಿಡಿ ನೀವು. ಅಜ್ಜಿ ಹಾಗಾದ್ರೆ ಕಳಿಸೇ ಬಿಡಿ. ಹಾಗಾದ್ರೆ ನೋಡಿ ಹೇಗಿದೆ ಇದು, ಊರಿಗೆ ಕಳಿಸೋದಲ್ಲ ಇದು, ಜೀವ ಬಿಟ್ಟು ಹೋಗೋದು. ಹಾಗಾದ್ರೆ ಏಕಾದಶಿ ಹೋಗ್ಬಿಡಿ ಅಂದು. ಅಜ್ಜಿ ಏನಾಯ್ತು, ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ಬರ್ಬೇಕು ಅವಾಗ, ನೀವು ಇರ್ಬೇಕು ನಾನು ಕಳಿಸೋದಕ್ಕೆ. ಆಯ್ತು ಅಂದ್ರು. ಮರು ತಿಂಗಳು ಏಕಾದಶಿ ಹಿಂದಿನ ದಿವಸ ದಶಮಿ ಅಂತ, ಅವತ್ತು ನಮ್ಮ ಅಜ್ಜನಪ್ಪ ಹೋದ್ರು, ಭೀಮಾಚಾರ್ಯ ಹೋದ್ರು. ಮಜಾ ಅಂದ್ರೆ ಮನೆಯಲ್ಲಿ ಒಂದು 50 ಜನ ಸೇರಿದ್ದಾರೆ. ಅವ್ರಿಗೆಲ್ರಿಗೂ ಖಾತ್ರಿ ನಾಳೆಗೆ ಹೋಗ್ತಾಳೆ ಅಜ್ಜಿ, ಹೋಗ್ತಾಳೆ ಅಂತ. ಅಜ್ಜಿ ಆರಾಮ ಇದ್ದಾರೆ, ಏನೇನು ರೋಗ ಇಲ್ಲ, ಏನಿಲ್ಲ. ಹಿಂದಿನ ತಿಂಗಳಿದ್ರೆ ಹಾಗೆ ಹಾಗೆ ಇದ್ದಾರೆ ಈಗ ಕೂಡ. ಆದ್ರೆ ಆಕೆಗೂ ಖಾತ್ರಿ ಆಗಿದೆ ಹೋಗ್ತೀನಿ ಅಂತ. ಮನೇಲಿ ಬಂದಂಥವ್ರು ಎಲ್ಲರೂ ಖಾತ್ರಿ ನಾಳೆ ಹೋಗ್ತಾಳೆ ಆಕೆ ಅಂತ, ಹಬ್ಬ ಇದ್ದಂಗೆ. ಮತ್ತೆ ಅಜ್ಜಿ ಬಂದ್ರು, ಆಚಾರ್ಯರೇ ನಾಳೆ ಎಷ್ಟು ಗಂಟೆಗೆ ಹೋದ್ರೆ ಅನುಕೂಲ? ನಾನು ಈಗಿನ ಕಾಲದಲ್ಲಿ ಬಸ್ಸು ಟ್ರೈನ್ ಕೂಡ ಕರೆಕ್ಟ್ ಆಗಿ ಬರಲ್ಲ. ನೀವು ಯಾವಾಗ ಹೋಗ್ಬೇಕಂತಿದ್ದೀರಿ? ಅವ್ರು ಹೇಳಿದ್ರಂತೆ, ನೋಡಿ ನನ್ನ ಸಮಸ್ಯೆ ಇದೆ, ಸಾಯಂಕಾಲ ತೀರ್ಕೊಂಡ್ಬಿಟ್ರೆ ಆ ಕ್ರಿಯಾಕರ್ಮ ಆಗ್ಬೇಕಾದ್ರೆ ರಾತ್ರಿ ಲೇಟ್ ಆಗುತ್ತೆ, ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ನನಗೆ ಬೆಳಗ್ಗೆ 10:30 ಹೋದ್ರೆ ಒಳ್ಳೇದಲ್ವಾ? ಹಾಗೆ ಆಗ್ಲಿ, 10:30 ಹೋಗ್ಬಿಡಿ ಬೆಳಗ್ಗೆ ಅಂದ್ರಂತೀವ್ರು. ನಾನು ಬೆಳಗ್ಗೆ ಬರ್ತೀನಿ, ಪೂಜೆ ಮಾಡ್ತೀನಿ, ಪೂಜೆ ಮಾಡಿ ತೀರ್ಥ ಎಲ್ಲ ಕೊಡ್ತೀನಿ ನಿಮಗೆ. 10:30 ಹೊತ್ತಿಗೆ ನೀವು ರೆಡಿ ಆಗಿರಿ, ಕಳಿಸ್ಬಿಡ್ತೀನಿ ನಿಮ್ಮನ್ನ ಅಂತ. ಆಯ್ತು ಅಂದ್ರು. ಆಮೇಲೆ 10:30 ಹೊತ್ತಿಗೆ ರೆಡಿ, ಪೂಜೆ ಎಲ್ಲ ಮಾಡಿದ್ರು, ಜನ ಎಲ್ಲ ಸರಿದಿದ್ರು. ಆನಂತರ ಎಲ್ಲ ಬಂದು ಕೂತ್ಕೊಂಡ್ಮೇಲೆ ಇವರು ಆಚಾರ್ಯ ಏನ್ ಮಾಡಿದ್ರು, ಹೊರಗಡೆ ಒಂದು ದರ್ಬೆ ಹಾಕಿ ಒಂದು ಚಾಪೆ ಹಾಸಿದ್ರು. ಚಾಪೆ ಹಾಸಿ, ಅಜ್ಜಿಗೆ ಮಲ್ಕೊಂಬಿಡಿ, ಇಲ್ಲಿ ಈ ಕಡೆ ಬಾಗಿಲ ಕಡೆ ತಲೆ ಮಾಡಿ ಮಲ್ಕೊಂಬಿಡಿ, ನಾನು ವಿಷ್ಣು ಸಹಸ್ರನಾಮ ಜೋರಾಗಿ ಹೇಳ್ತಾ ಇರ್ತೀನಿ, ಯಾರ್ಯಾರು ಬರ್ತೋ ಬಾಯಿಗೆ ಅನ್ಬಿಡಿ ಅಂದ್ರು. ಎಲ್ಲರೂ ಜೋರಾಗಿ ವಿಷ್ಣು ಸಹಸ್ರನಾಮ ಅಂತ ಇದ್ರು. ಅಜ್ಜಿ ಮಲ್ಕೊಂಡಿದ್ರು, ನಿಧಾನ ಉಸಿರಾಡ್ಸ್ಕೊಂಡು ಮಲ್ಕೊಳ್ಳಿ ಅಂತ ಹೇಳಿದ್ರು. ವಿಷ್ಣು ಸಹಸ್ರ ಮುಗಿಯೋಕೆ ಬಂತು. ಅವ್ರ ಕುಲದೇವರು ಪಾಂಡುರಂಗ ಅಂತ, ವಿಠಲ. ಆಚಾರ್ಯರು ತಮ್ಮ ಜೋರ್ ಧ್ವನಿಯಲ್ಲಿ ಜೈ ಜೈ ವಿಠಲ್, ಜೈ ಹರಿ ವಿಠಲ್, ಜೈ ಜೈ ವಿಠಲ್, ಜೈ ಹರಿ ವಿಠಲ್ ಅಂತ ಭಜನೆ ಮಾಡೋಕೆ ಶುರು ಮಾಡಿದ್ರು. ಎಲ್ಲರೂ ಜೈ ಜೈ ವಿಠಲ್, ಜೈ ಜೈ ವಿಠಲ್ ಅನ್ನೋಕೆ ಶುರು ಮಾಡಿದ್ರು. 1-2-3 ನಿಮಿಷ ಜೋರಾಗಿ ಭಜನೆ ಆಗಿರ್ಬೇಕು. ನಂತರ ಆಚಾರ್ಯರು ತಕ್ಷಣ ಮುಖ್ಯ ಬಾಗಲ ಕಡೆ ತಲೆ ಮಾಡಿ ಉದ್ದ ನಮಸ್ಕಾರ ಮಾಡಿ, ಭಗವಂತ ಈ ಜೀವ ಕರ್ಕೊಂಡ್ಬಿಡಪ್ಪ, ಸಾಕು, ಅದಕ್ಕೆ ಬರಬೇಕು ಅಂತ ಆಸೆ ಇದೆ, ಕರ್ಕೊಂಡ್ಬಿಡು ಅಂದ್ರು. ಎದ್ದು ನೀನು ತಿರುಗಿ ನೋಡಿದ್ರೆ ಅಜ್ಜಿ ಇಲ್ಲ, ಅಜ್ಜಿ ಹೋಗ್ಬಿಟ್ಟಿದ್ದಾರೆ. ನಾ ಹೇಳಿದ್ರೆ ಇದು ನಂಬಿಕೆ ಬರಲ್ಲ ಜನಕ್ಕೆ. ಇದು ಆದಂತ ಘಟನೆ ಮಜ ಬರೆದಿಟ್ಟಿದ್ದಾರೆ, ಇನ್ನು ನಮ್ಮ ಮನೆಯಲ್ಲಿ ಸಾಕ್ಷಿಯಾಗಿ ಉಳ್ಕೊಂಡಿದ್ದಾವು. ಅವರು ಹೋಗ್ಬೇಕಾದ್ರೆ ಅಜ್ಜಿ ತೀರ್ಕೊಂಡ್ರಲ್ಲ, ಇವರೆಲ್ಲ ಇದ್ದದ್ದು ಎಲ್ಲ ಕಾರ್ಯಗಳನ್ನೆಲ್ಲ ಮುಗಿಸಿದ್ಮೇಲೆ 10ನೇ ದಿವಸ ಮಗ ಬಂದು, ಆಚಾರ್ಯರೇ ನಮ್ಮಮ್ಮನ್ನ ಕಳಿಸಿದ್ರಿ, ಆಕೆಗೆ ಒಂದು ಮುಕ್ತಿ ಆಯಿತು, ಅದಕ್ಕೆ ನಿಮ್ಗೆ ಕೊಡಬೇಕು ಅಂತ ದುಡ್ಡು ಇಟ್ಟಿದ್ದಾರೆ ಅಂತ ದುಡ್ಡು ಕೊಟ್ಟರು. ಒಂದು ಜೋಳ ಗೋಧಿ ಎಲ್ಲ ಹಾಕಿಕೊಟ್ರು. 1-2 ದೊಡ್ಡ ತಾಮ್ರದ ಹಂಡೆ ಕೊಟ್ರು. ಹಾಗೆಲ್ಲ ಹಂಡೆ ಇಡಬೇಕು ಕೊಟ್ರು. ನಮ್ಮ ಮನೆಯಲ್ಲಿ ಇನ್ನೂ ಹಂಡೆ ಇದಾವೆ, ಸಾಕ್ಷಿಯಾಗಿದ್ದಾವೆ. ಅದು ಎಂತ ನಂಬಿಕೆ ಇದ್ದಿರ್ಬೇಕಲ್ಲ. ಆಚಾರ್ಯ ಹೇಳಿದ್ರೆ ನಾನು ಹೋಗ್ತೀನಿ. ಹೋಗೋದಂದ್ರೆ ಊರಿಗೆ ಹೋಗೋದಲ್ಲ, ಜೀವ ಬಿಟ್ಟು ಹೋಗೋಂತ. ಈಗಿನ ಕಾಲದಲ್ಲಿ ಸ್ವಿಚ್ ಹಾಕಿದ್ರೆ ಲೈಟ್ ಕೂಡ ಬರಲ್ಲ ಅಷ್ಟು ಬೇಗ. ಅಂಥದ್ದು ಆಕೆ ಆಯ್ತು ನಾನು ಹೋಗ್ತೀನಿ ಅಂತ ಬರ್ಕೊಂಡವಳು, ಇವ್ರ ಮಂತ್ರ ಅಂದು, ಭಗವಂತ ಈ ಜೀವ ಕರ್ಕೊಂಡ್ಬಿಡಪ್ಪ ಅನ್ನೋ ಹೊತ್ತಿಗೆ ಹೋಗ್ಬಿಡುದು. ಅದಕ್ಕೆ ಹೇಳಿದ, ಅದು ನಂಬಿಕೆಯ ಕಾಲ ಆಗಿತ್ತು, ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ನಂಬುವಂಥ ಕಾಲ ಆಗಿತ್ತು. ನಾನು ಅದಕ್ಕೆ ನಿಮ್ಮಲ್ಲಿ ಹೇಳೋದು, ಮಕ್ಕಳೇ, ಯಾವುದೇ ಕೆಲಸ ಮಾಡೋದನ್ನು ಉಡಾಫೆಯಿಂದ ಮಾಡೋದು ಬೇಡ, ಖಚಿತವಾದ ನಂಬಿಕೆಯಿಂದನೇ ಕೆಲಸ ಮಾಡೋಣ. ಒಂದು ಉಪನಿಷತ್ತಿದೆ, ಆ ಉಪನಿಷತ್ತು ಒಂದು ಸಾಲು ಹೇಳುತ್ತೆ, ಛಾಂದೋಗ್ಯ ಉಪನಿಷತ್ ಅಂತ. ಆ ಸೆಂಟೆನ್ಸ್ ನೆನಪಿಟ್ಕೋಬೇಕು ನನ್ನ ಅಪೇಕ್ಷೆ ಇಲ್ಲ. ಒಂದು ಶ್ಲೋಕ ಇದೆ, ಅದ್ಭುತವಾದ ಶ್ಲೋಕ ಅದು. ಯದೇವ ವಿದ್ಯೆಯ ಕರೋತಿ ಶ್ರದ್ಧಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ನೆನಪಿಟ್ಕೊಳ್ಳೋ ಕಾರಣ ಇಲ್ಲ, ನಾನು ಅರ್ಥ ಹೇಳ್ಬಿಡ್ತೀನಿ. ವರ್ಕ್ ಆಫ್ ಎಕ್ಸಲೆನ್ಸ್, ವಿಚ್ ಇಸ್ ಅ ವರ್ಕ್ ಆಫ್ ಎಕ್ಸಲೆನ್ಸ್? ವೆನ್ ಡಸ್ ದ ವರ್ಕ್ ಬಿಕಮ್ ಎಕ್ಸಲೆಂಟ್ ವರ್ಕ್? ನಾನು ಏನೇ ಮಾಡಿದ್ದೇನೆ ಅತ್ಯುತ್ತಮವಾದಂಥ ಕೆಲಸ ಆಗೋದು ಯಾವಾಗ? ಉಪನಿಷತ್ ಹೇಳುತ್ತೆ, 3ರಿಂದ ಮಾಡಿದಾಗ ಮಾತ್ರ ಆ ವರ್ಕ್ ಕೆಲಸ ಮಾಡ್ತೀರಿ, ಅತ್ಯದ್ಭುತವಾದ ಕೆಲಸ ಆಗತ್ತೆ, ಪರಿಪೂರ್ಣ ಕೆಲಸ ಆಗತ್ತೆ. ಯಾವ 3? ವಿದ್ಯಾ, ಶ್ರದ್ಧಾ, ಉಪನಿಷತ್ ಅಂತ. ಯಾವುದೇ ಕೆಲಸ ಮಾಡಬೇಕಾದ್ರೆ ಆ ಕೆಲಸದ ಬಗ್ಗೆ ಜ್ಞಾನ ಇರ್ಬೇಕು ನನಗೆ, ಅಲ್ವಾ? ಡಾಕ್ಟರ್ ಆಗಬೇಕು ಅಂದ್ರೆ ಡಾಕ್ಟರ್ ಬಗ್ಗೆ ಓದ್ಕೊಂಡಿರ್ಬೇಕು. ಯಾವುದೇ ಕೆಲಸ ಮಾಡೋಕ್ರೆ ವಿಷಯದ ಬಗ್ಗೆ ಗೊತ್ತಿರ್ಬೇಕು ನನಗೆ. ವಿದ್ಯಾ ಫಸ್ಟ್, ಅದು ಜಾಸ್ತಿ ಹೇಳಲ್ಲ ನಾನು. 2ನೇ ಶ್ರದ್ಧಾ, ಇದು ಬಹಳ ಮುಖ್ಯ ನನಗೆ.
ಇದು ನಂಬಿಕೆ. ಪುವರ್ ಇಂಗ್ಲಿಷ್ ಡಸಂಟ್ ಹ್ಯಾವ್ ಎ ರೈಟ್ ವರ್ಡ್. ಫೇತ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ ನಾವು ಅದನ್ನು. ಫೇತ್ ಅಲ್ಲ, ಶ್ರದ್ಧೆ ಅನ್ನುವಂಥದ್ದು ಅತ್ಯಂತ ಆಳವಾದಂಥ ಖಚಿತವಾದ ನಂಬಿಕೆ, ಶ್ರದ್ಧಾ. ಇದನ್ನು ನಾನು ಹೇಳಬೇಕು ನಿಮಗೆ. ಈ ಶ್ರದ್ಧಾ ನಂಬಿಕೆ ಬರೋದು ಹೇಗೆ? ಯಾರನ್ನು ನಂಬೇಕ್ರಿ ನಾವೀಗ? ಪ್ರಶ್ನೆ ಬರೋದು, ನಂಬೇಕಾರೆ ಏನನ್ನು ನಂಬೇಕು, ಯಾರನ್ನು ನಂಬೇಕು? ಯಾವುದನ್ನು ನಂಬೇಕಾದ್ರೆ ಮೊದಲೊಂದು ಪರೀಕ್ಷೆ ಮಾಡಿ ನಂಬಬೇಕು. ಈ ಕೆಲಸ ಮಾಡಿದ್ರೆ ಸರಿ ಆಗತ್ತಾ ಇಲ್ಲ, ಒಳ್ಳೇದಾಗತ್ತಾ ಇಲ್ಲ, ಅನಾಹುತ ಇದೆ ಇದರಿಂದ, ಯಾರಿಗೆ ತೊಂದರೆ ಆಗುತ್ತೆ, ಇದೆಲ್ಲ ವಿಚಾರ ಮಾಡಿ ಮಾಡಬೇಕು. ಯಾರನ್ನು ನಂಬಬೇಕು? ಯಾವ ವ್ಯಕ್ತಿ ಮಾತಾಡಿದ ಹಾಗೆ ನಡ್ಕೋತಾನೋ ಅಥವಾ ನಡ್ಕೊಂಡ ಹಾಗೆ ಮಾತಾಡ್ತಾನೋ, ಅಂದ್ರೆ ಮಾತು ನಡೆ ನಡುವೆ ವ್ಯತ್ಯಾಸವಿಲ್ಲದಂಥ ಮನುಷ್ಯ ಸಿಕ್ಕರೆ ಖಂಡಿತ ಅವ್ರು ನಂಬಬೇಕು. ಅವ್ರು ಮುಖವಾಡ ಹಾಕ್ಕೊಂಡವರಲ್ಲ, ಇಲ್ಲೊಂದು ವಿಷಯ ಅಲ್ಲೊಂದು ವಿಷಯ ಹೇಳೋರಲ್ಲ. ಅದರಿಂದ ಯಾರನ್ನು ನಂಬಬೇಕು ಅಂತ ಉಪನಿಷತ್ ಬಹಳ ಚಂದ ಹೇಳುತ್ತೆ. ಪರೀಕ್ಷೆ ಮಾಡಿ ಯಾರ ಮಾತಿಗೂ ನಡೆಗೂ ವ್ಯತ್ಯಾಸ ಇಲ್ಲವೋ ಮತ್ತು ಯಾವಾಗಲೂ ಯಾರು ಧನಾತ್ಮಕವಾಗಿ ಚಿಂತೆ ಮಾಡ್ತಾರೋ, ದ ಒನ್ ಹೂ ಆಲ್ವೇಸ್ ಥಿಂಕ್ಸ್ ಪಾಸಿಟಿವ್, ಯು ಶುಡ್ ಟ್ರಸ್ಟ್ ಸಚ್ ಪೀಪಲ್. ದೇರ್ ಆರ್ ಸಮ್ ಪೀಪಲ್ ಹೂ ಆಲ್ವೇಸ್ ನೆಗೆಟಿವ್. ಅಯ್ಯೋ, ಇಟ್ ಡಸಂಟ್ ಹ್ಯಾಪನ್, ಡೋಂಟ್ ವರಿ, ಇಟ್ ಕ್ಯಾನಾಟ್ ಹ್ಯಾಪನ್, ಐ ನೋ ಇಟ್ ವಿಲ್ ನಾಟ್ ಹ್ಯಾಪನ್. ಇಂಥವರೇ ಸುಮಾರು ಜನ ಇದ್ದಾರೆ. ಡೋಂಟ್ ಟ್ರಸ್ಟ್. ಹ್ಯಾವ್ ಪೀಪಲ್ ಬಿಫೋರ್ ಯು ಹೂ ಆರ್ ಪಾಸಿಟಿವ್ ಇನ್ ಅಪ್ರೋಚ್. ಟ್ರಸ್ಟ್ ದೋಸ್ ಪೀಪಲ್. ಸೊ ಯು ನೋ whom to trust and what to trust. ಯಾವುದೇ ಒಂದು ಕೆಲಸ ನಂಬಬೇಕಾದ್ರೆ ಇದಾಗತ್ತಾ, ಹಿಂದೆಲ್ಲ ಮಾಡಿದ್ದಾರ, ಇತಿಹಾಸ ಏನಿದೆ, ಹೇಗೆ ಸಾಧನೆ ಮಾಡಿದ್ರು, ಎಲ್ಲವನ್ನ ತಿಳ್ಕೊಂಡು ಜ್ಞಾನ ಫಸ್ಟ್ ಇರಬೇಕು. ಜ್ಞಾನ ಆದ್ಮೇಲೆ ನಂಬಿಕೆ ಬರಬೇಕು. ಈ ಫೇತ್ ಅಂತ ಹೇಳಿದ್ನಲ್ಲ, ನಂಬಿಕೆ ಅಂತ ಹೇಳಿದ್ನಲ್ಲ, ಇದು 4 ಥರದ ನಂಬಿಕೆಗಳಿದ್ದಾವೆ. ಮಕ್ಕಳಿಗೆ 4 ಗಮನ ಇಟ್ಟು ಕೇಳ್ಕೋಬೇಕು, ಬಹಳ ಮುಖ್ಯ ಇದು. ಇದು ನಿಮಗೆ ಯಾವ ಗ್ರಂಥ ಓದಿದ್ರೂ ಸಿಗಲ್ಲ ಇದು. ದೇರ್ ಆರ್ 4 levels of faith. I should go step by step with that. First one is faith in self. There are 4 levels of faith I mentioned. First one is faith in self. I should have faith in myself. If I don't have faith in myself, I cannot trust anybody in the world. Yes, I can do it. I will do it. ಬೇಕಲ್ಲ ಧೈರ್ಯ, ಬೇಕಲ್ಲ ಮಾಡ್ತೀನಿ ಅಂತ ಹೇಳಿ ನನ್ನಲ್ಲೇ ನಂಬಿಕೆ ಇದ್ದೋದು ಯಾರನ್ನು ನಂಬ್ತೇನೆ ನಾನು? ನಾನು ನಂಬಲೇಬೇಕು. ನಾನು ಎಂತಿಂಥವ್ರು ಜಗತ್ತಲ್ಲಿ ಆಗಿ ಹೋಗಿದ್ದಾರೆ ಗೊತ್ತಾ? ನಿನ್ನ ಕಡೆಯಿಂದ ಆಗೋಲ್ಲ ಅಂತ ಹೇಳಿದವರೆಲ್ಲ ಸಾಧನೆ ಮಾಡಿದ್ದಾರೆ. ನೀನೇನು ಮಾಡ್ತಿ ಬಿಡೋ ಅಂದ್ರು. ಥಾಮಸ್ ಅಲ್ವಾ ಎಡಿಸನ್ ಹೇಳಿದ್ರು, ದಡ್ಡ ನೀನು, ದಡ್ಡ ನೀನು, ಶಾಲೆ ಪರೀಕ್ಷೆ ಪಾಸ್ ಆಗಿಲ್ಲ, ನೀನೇನು ಮಾಡ್ತೀಯೋ? ಅವನು ಅದನ್ನು ಮಾಡ್ತೀನಿ, ನನ್ನ ನಂಬಿಕೆ ಇದೆ ಅಂದ. ನೋಡಿ, ಅವನು ಶಾಲೆಗೆ ಹೋಗಲಿಲ್ಲ, ಬಟ್ ಬಿಕೇಮ್ ದ ಗ್ರೇಟೆಸ್ಟ್ ಇನ್ವೆಂಟರ್ ಇನ್ ದ ವರ್ಲ್ಡ್. He had 2000 patents to his credit. And Thomas Alva Edison made a statement, I will not invent anything which is not economically useful. ಎಂತ ಮಾತದು. ಅವನು ಪರೀಕ್ಷೆ ಪಾಸ್ ಆಗಿ, ಗೊತ್ತಿರ್ಬೇಕು ನಿಮಗೆ, ಶಾಲೆಗೆ ಹೋದಾಗ ಆ ಟೀಚರ್ ಒಂದು ಬರೆದು ಕಳಿಸ್ಬಿಟ್ರು, ದಡ್ಡ ಇದ್ದ ನಿಮ್ಮ ಮಗ, ಬೇರೆ ಪ್ರಯೋಜನ ಇಲ್ಲ, ಕರ್ಕೊಂಡೋಗಿ ಮನೆಗೆ ಇವನು ಅಂತ ಹೇಳಿದ್ರು. ಶಾಲೆಯಲ್ಲಿ ಕಲ್ಸೋಕ್ಕಾಗಲ್ಲ, ದಡ್ಡ ಇದ್ದಾನೆ ಇವನು. ಎಲ್ಲರೂ ದಡ್ಡ ದಡ್ಡ ಅಂದ್ಬಿಟ್ಟಿದ್ರು ಅವನು. ಆದರೆ ಥಾಮಸ್ ಅಲ್ವಾ ಎಡಿಸನ್ ಏದಾನ ಅಂತ ನಿಮ್ಗೆ ಗೊತ್ತಿದೆ. ಅವನದು ಯಾಕಾಗಲ್ಲ, ಮಾಡ್ತೀನಿ ನಾನು ಅಂದ್ರು. ಅವನು ಬಲ್ಬ್ ಮಾಡೋಕೆ ಹೋದ. ಬಲ್ಬ್ ಮಾಡೋಕೆ ಹೋಗಿ ಕಾಜಿನ ಬುಡ್ಡೆ ಮಾಡಿದ, ಒಳಗಡೆ ದಾರ ಹಾಕಿದ, ಪ್ಲಾಟಿನಮ್ ವೈರ್ ಹಾಕಿದ, ಏನು ಹಾಕಿದ್ರು ವರ್ಕ್ ಆಗಲಿಲ್ಲ, ಸುಟ್ಟು ಹೋಗ್ತಾಯಿತ್ತು. ಜನ ಅಂದ್ರು, you're wasting your life, wasting your time, it doesn't work, don't try, leave it, you've done hundreds of experiments and nothing has worked, stop it ಅಂದ್ರು. ಅವನಿದ, no, it will work, I have faith in myself, I'll do it. ನೀವು ನಂಬಲಿಕ್ಕಿಲ್ಲ, he did 2000 experiments before he got the final bulb. And people asked him, you failed 2000 times andru. Look at the positivity of this man. When they told him that you failed 2000 times, he said, no, I have not failed 2000 times. I know 2000 ways by which bulb cannot be made. ಗೊತ್ತಿದ್ದೇನಲ್ಲ ಅಂದ್ರೆ ಅಷ್ಟು ದಾರಿಗಳಿಂದ ಬಲ್ಬ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿದೆ ನನಗೆ. ಐ ನೋ 2000 ways by which bulb cannot be made. I know how it can be done. ಏನು ಮಾಡಿದ್ದು ಕಂಪನಿ ನಿಮ್ಗೆ ಗೊತ್ತಿದೆಯಾ? ಪ್ರಪಂಚದ ಅತಿ ದೊಡ್ಡ ಕಂಪನಿಯಾಗಿ ನಿಂತ್ಕೊಂಡಿದೆ ಅವನು ಮಾಡಿದಂಥ ಕಂಪನಿ, ಜನರಲ್ ಎಲೆಕ್ಟ್ರಿಕ್ ಕಂಪನಿ ಅಂತ. ಪ್ರಪಂಚದಾದ್ಯಂತ ಬ್ರಾಂಚ್ ಇದೆ, ಬಹು ದೊಡ್ಡ ಕಂಪನಿ. ಒಬ್ಬ ಮನುಷ್ಯ, ಶಾಲೆಗೆ ಹೋಗ್ಲಾರ್ದಂಥ ಮನುಷ್ಯ, ಶಾಲೆಯಿಂದ ದಡ್ಡ ಅಂತ ಹೊರಗೆ ಹಾಕಿದಂಥ ಮನುಷ್ಯ ಹೆಂಗೆ ಸಾಧನೆ ಮಾಡಿದ? ಬಿಕಾಸ್ he had faith in himself. Said, yes, I can do it, I will do it myself, I cannot avoid it. ಎಂಥ ಕೆಲಸ ಮಾಡ್ತಾರ್ರಿ. ನಾನು ದಯವಿಟ್ಟು ಹೇಳ್ತೀನಿ, ಘಟನೆಗಳನ್ನ ನೆಲ್ಕೊಳ್ಳಿ, ಎಲ್ಲೂ ಸಿಗಲ್ಲ ಇವು. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ, ಬಹಳ ವರ್ಷ ಪ್ರಿನ್ಸಿಪಲ್ ಆಗಿದ್ದೆ ನಾನು. ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಸಿಗೋದು ಬಹಳ ಕಷ್ಟ ಆಯಿತು.
85 ಆದರೂ ಸಿಗೋ ಚಾನ್ಸ್ ಇರಲಿಲ್ಲ ನಮ್ಮ ಶಾಲೆ ಕಾಲೇಜಲ್ಲಿ. ಒಂದು ದಿವಸ ಹಿಂಗೆ ಕೂತಾಗ ಒಬ್ಬರು ತಾಯಿ ಬಂದರು ನನ್ನ ಚೇಂಬರ್ಗೆ. ಬಂದು, ಸರ್ ನನ್ನ ಮಗಳಿಗೆ ಅಡ್ಮಿಷನ್ ಸಿಗ್ಬೋದಾ ಫಸ್ಟ್ ಇಯರ್ ಕಾಮರ್ಸ್ಗೆ ಅಂದರು. ನಾನು ಟಿಪಿಕಲ್ ಕ್ವಶನ್ ಕೇಳಿದೆ, ವಾಟ್ ಸರ್ ಮಾರ್ಕ್ಸ್, PUC ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಕೇಳಿದೆ. ಶಿ ಸೆಡ್ 89% ಸರ್. ನೋ ಪ್ರಾಬ್ಲಮ್, ಸೀಟ್ ಸಿಗತ್ತೆ, ವರಿ ಮಾಡಬೇಡಿ, ಎನಿಥಿಂಗ್ ಅಬೌವ್ 86 ವಿಲ್ ಗೆಟ್ ಇಟ್, ನೋ ಪ್ರಾಬ್ಲಮ್ ಅಂದೆ. ಇಲ್ಲ ಸರ್, ಒಂದ್ಸಲ ಮಗಳು ನೋಡಿಬಿಡಿ ಸರ್, ಆಮೇಲೆ ಅಡ್ಮಿಷನ್ ಕೊಡಿ ಅಂದರು. ಮಗಳನ್ನೇನು ನೋಡಿದ್ರಿ, ಮಾರ್ಕ್ಸ್ ಕಾರ್ಡ್ ನೋಡೋದು ನಾವೆಲ್ಲ ಅಂತಂದೆ. ಇಲ್ಲ ಸರ್, ಒಂದ್ಸಲ ನೋಡ್ಬಿಡಿ ಅಂತ. ಕರ್ಕೊಂಬನ್ನಿ ಅಂದೆ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ಬೇಕು ಮಕ್ಕಳೇ ಅದು. ಹಿ ವೆಂಟ್ ಔಟ್, ಶಿ ವೆಂಟ್ ಔಟ್. ಒಂದು 2 ನಿಮಿಷಕ್ಕೆ ಬಾಗಿಲು ತೆರೀತು. ಆಟೋಮೆಟಿಕ್ ಕ್ಲೋಸಿಂಗ್ ಡೋರ್ ಇರ್ತಲ್ಲ, ಬಾಗಿಲು ತೆರೀತು. ಇನ್ನೊಬ್ಬ ಮನುಷ್ಯ, ಅವರ ಡ್ರೈವರ್, ಅವನು ಬಾಗಿಲು ಹಿಡ್ಕೊಂಡಿದ್ದ. ಈ ತಾಯಿ ಆ ಮಗುನ ಕೈಯಲ್ಲಿ ಎತ್ಕೊಂಡು ಬಂದ್ರು. ಆಶ್ಚರ್ಯ ಆಗುತ್ತೆ, ಫಸ್ಟ್ ಇಯರ್ BCom ಸೇರುವಂತ ಹುಡುಗಿ ಕೈಯಲ್ಲಿ ಎತ್ಕೊಂಡು ಬಂದ್ರು. ಬಂದು ನನ್ನ ಮುಂದೆ ಕೂಡಿಸಿದ್ರು ಕುರ್ಚಿ ಮೇಲೆ. ನಿಧಾನಕ್ಕೆ ಹೂ ಇಳಿಸ್ದಂಗೆ ಇಳಿಸಿದ್ರು. ಆ ಹುಡುಗಿ ಮುಂದೆ ಕೂತಿದ್ಲು ನನ್ನ ಮುಂದೆ. ನಿಜ ಹೇಳ್ತೀನಿ, ಎದೆ ಒಡೆದು ಹೋಯ್ತು ನನಗೆ ಆ ಮಗುನ ನೋಡಿದಾಗ. ಏನು ಆಶ್ಚರ್ಯ ಗೊತ್ತಾ, ಬಾಯಲ್ಲಿ ಒಂದು ಹಲ್ಲಿಲ್ಲ, ಮುಖದ ಮೇಲೆ ನೀರಿಗೆ. 80 ವರ್ಷ 90 ವರ್ಷ ಮುದುಕರಿಗಿರ್ತದೆ ಆ ಥರ ನೀರಿಗೆ ಇದೆ. ಕೈಯಲ್ಲಿ ಬೆರಳಿಲ್ಲ, ಒಂದು ಚೂರು ಏನೋ ಪ್ರೊಜೆಕ್ಷನ್ಸ್ ಇದಾವೆ. ಏನಪ್ಪ, ಕೂದಲೆಲ್ಲ ಬೆಳ್ಳಗಾಗಿ ಹೋಗಿದೆ. ಏನು ಮಗಳದು ಹೀಗೆ ಅಂತ ಕೇಳಿದೆ. ಅವ್ರು, ಇಲ್ಲ ಸರ್, ಆ ಹುಡುಗಿ ಜೆನೆಟಿಕ್ ಡಿಸಾರ್ಡರ್ ಇದೆ, ಎಲ್ಲ ಪ್ರಪಂಚದಾದ್ಯಂತ ಎಲ್ಲ ಕಡೆ ತೋರಿಸ್ಕೊಂಡು ಬಂದಿದ್ವಿ ನಾವು, ಆದರೆ ಗುಣ ಆಗೋಲ್ಲ ಸರ್ ಅದು ಹೇಳಿದ್ದಾರೆ. ಆಕೆ ಓದ್ತಾಳೆ, ಚೆನ್ನಾಗಿ ಓದ್ತಾಳೆ, ಕರ್ಕೊಂಬಂದಿದ್ದೀನಿ ಫಸ್ಟ್ ಇಯರ್ BCom ಹಾಕಬೇಕು ಅಂತ. ಆಕೆ ಹುಡುಗಿನ ಕೇಳಿದೆ, ಏನು ಮಾಡ್ಬೇಕಂತೀಯಮ್ಮ ನೀ ಮುಂದೆ ಅಂದೆ. ಸರ್, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು ಸರ್. ಆ ಹುಡುಗಿ ಹೆಸರು ಲಲಿತಾ ಜನಾರ್ದನ್ ಅಂತ ದೊಡ್ಡ ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿ, ಅದರ ಮ್ಯಾನೇಜಿಂಗ್ ಡೈರೆಕ್ಟರ್. ಅಪ್ಪ ಚೆನ್ನಾಗಿ ಶ್ರೀಮಂತರಾಗಿದ್ದವರು. ಒಬ್ಬನೇ ಮಗು ಹುಟ್ಟಿದ್ದೇ ಒಂದು ಮಗು ಇದು. ಈ ಥರ ಪ್ರಾಬ್ಲಮ್ ಇದೆ. ಅಮ್ಮ ಹೇಳಿದ್ರು, ಸ್ನೇಹಿತರೆ, ನಾವು ಸಣ್ಣ ಸಣ್ಣದು ಗೊಣಗ್ತೇವೆ, ನಾವು ಅದಿಲ್ಲ ಅದಿಲ್ಲ ಅಂತ ಗೊಣಗ್ತೇವಲ್ಲ. ಆ ಹುಡುಗಿಗೆ ಏನು ಪ್ರಾಬ್ಲಮ್ ಗೊತ್ತಾ, ಮೈ ಮೇಲೆ ಚರ್ಮ ಆಗಿಲ್ಲ, ಚರ್ಮ ಫಾರ್ಮೇಷನ್ ಆಗಿಲ್ಲ. ಹಾಲಿದ್ರೆ, ಹಾಲು ತುಂಬ ನೀರಿನ ಹಾಲಿದ್ರೆ ಸಣ್ಣ ಪೊರೆ ಬರುತ್ತಲ್ಲ ಮೇಲೆ, ಆ ಥರ ಚರ್ಮ. ಹಿಂಗೆ ಕೈ ಬಡಿದ್ಬಿಟ್ರೆ ಕಿತ್ಕೊಬಂದ್ಬಿಟ್ಟು ಚರ್ಮ, ರಕ್ತ ಬರೋಕ್ಕೆ ಶುರು ಆಗುತ್ತೆ. ಕೈ ಮೇಲೆ ಅಷ್ಟೇ ಅಲ್ಲ, ಪಾದದಲ್ಲಿ ಕೂಡ, ಹಿಂಭಾಗದಲ್ಲಿ ಕೂಡ, ಕೂತ್ರೆ ಹಿಂಭಾಗದಲ್ಲಿ ಕೂಡ ಚರ್ಮ ಆಗಿಲ್ಲ, ಕೂತ್ ಎದ್ರೆ ಚರ್ಮ ಕಿತ್ಕೊಂಡ್ಬಂದ್ಬಿಡುತ್ತೆ. ಅಂಗಾಲಿ ಕೂಡ ಒಂದು ಸ್ಪಾಂಜ್ ಚಪ್ಪಲಿ ಹಾಕಿದ್ದಾರೆ, ಉಜ್ಜಿದ್ರೆ ಹೋಗ್ಬಿಡುತ್ತೆ, ರಕ್ತಾನೆ ಬಂದ್ಬಿಡುತ್ತೆ. ಅದಲ್ಲದೆ 15 ದಿವಸಕ್ಕೊಂದ್ಸಲ ಮೈ ಎಲ್ಲ ಗುಳ್ಳೆ ಬರುತ್ತೆ ಆ ಹುಡುಗಿ. ಏನಂಗ್ ಕಷ್ಟ ಅದು, ಹೆಂಗ್ ಬದುಕೋದಪ್ಪ. ಆ ಹುಡುಗಿ ಬಂದು ಸೇರ್ಕೊಂಡ್ಲು. ಆಕೆಗೋಸ್ಕರ ನಾನು ಗ್ರೌಂಡ್ ಫ್ಲೋರ್ ರೂಮೇ ಇಟ್ಬಿಟ್ಟಿದ್ದೆ ಒಂದು ಮಾಡೋದಕ್ಕೆ, ಆಕೆ ಅಲ್ಲೇ ಇರಲಿ ಅಂತ. ನನ್ನ ಮೇಲೆ ವಿಪರೀತ ನಂಬಿಕೆ ಆ ಹುಡುಗಿ. ಎಷ್ಟು ನಂಬಿಕೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ನಾ ಎಲ್ಲೇ ಲೆಕ್ಚರ್ಗೆ ಹೋದ್ರು ಲೆಕ್ಚರ್ಗೆ ಬರೋಳು, ಅಪ್ಪನ ಕರ್ಕೊಂಡ್ ಬರೋಳು ಲೆಕ್ಚರ್ ಕೇಳೋದಕ್ಕೆ. ಒಂದ್ಸಲ ನಮ್ಮ ಮನೆಗೆ ಬಂದ್ರು, ಅಪ್ಪ ಮಗಳು ಇಬ್ರು. ಆ ಹುಡುಗಿ ಮಾತು ಕಮ್ಮಿ, ಬರೀ ಕೇಳಿಸ್ಕೊಳ್ಳೋಣ ಮಾತಾಡೋದನ್ನ. ಸರ್, ನಾನು CA ಮಾಡ್ಬೇಕಂತಿದ್ದೀನಿ ಅಂತ ಹೇಳಿದ್ನಲ್ಲ, ನಾನು ಮಾಡ್ಬೋದು ಅನ್ಸುತ್ತಾ ನಿಮಗೆ ಅಂತ ಕೇಳಿದ್ಲು. ಏನು ಪ್ರಾಬ್ಲಮ್ ನಿನಗೆ, ತಲೆ ಚುರುಕಾಗಿದೆ, ಬುದ್ಧಿ ಇದೆ, ಬರೀ ಚಾರ್ಟರ್ಡ್ ಅಕೌಂಟ್ ಮಾಡ್ತೀಯ ನೀನು, ಗ್ಯಾರಂಟಿ ಎಂದೆ. ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೋಗ್ಬಿಟ್ರು. ಅಪ್ಪನ ಕರ್ಕೊಂಡ್ರು. ರಾತ್ರಿ ಅಪ್ಪ ನನಗೆ ಫೋನ್ ಮಾಡಿದ್ರು, ಯಾಕೆ ಹೇಳಿದ್ರಿ ಸರ್ ಹಾಗೆ ಮಾಡು ಅಂತ. ಆಕೆ ಕಷ್ಟಪಡೋದು ಬೇಡ, ತುಂಬ ಕಷ್ಟಪಡ್ತಾಳೆ ಆಕೆ, ಮೊದಲೇ ಆರೋಗ್ಯ ಸರಿ ಇಲ್ಲ. ಈಗ ನೋಡಿ CA ಮಾಡಬೇಕು ಅಂತ ಹಗಲು ರಾತ್ರಿ ಓದ್ತಾಳೆ, ಬೇಕಿಲ್ಲ ಸರ್ ನನಗೆ ಅಂದರು. ನಾ ಹೇಳಿದೆ, ನಿಮಗೆ ಬೇಕಿಲ್ಲ ಸ್ವಾಮಿ, ಆ ಮಗುಗೊಂದು ಗುರಿ ಬೇಕಲ್ಲ ಜೀವನದಲ್ಲಿ. ನೀವು ಹೇಗೆ ರೋಗಿಷ್ಠರಂಗೆ ಕೂತ್ಕೊಂಡ್ರೆ ಬದುಕೋದು ಹೇಗೆ ಹುಡುಗಿ, ಅದು ಮಾಡಲಿ ಬಿಡಿ, ಆಕೆ ನಂಬಿಕೆ ಇದೆ ಅಂತ. ಮೇಲೆ ಕೇಳೋನು, ಹೌ ಆರ್ ಯು ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್ ಅಂತ ಕೇಳಿದ್ರು. ಸರ್, ಐ ವಿಲ್ ಡೂ CA ಸರ್, ಐ ವಿಲ್ ಡೂ CA ಸರ್ ಅನ್ನೋಳು. ಎಷ್ಟೊಂದು ಜನ ನಮ್ಮ ಕಾಲೇಜಲ್ಲಿ ಹುಡುಗಿಯರು ಹೇಳ್ತಿದ್ದೆ ನಾನು, ಒಂದು ನೆಗಡಿ ಬಂದರೆ, ಜ್ವರ ಬಂದರೆ 3 ದಿವಸ ರಜೆ ಹಾಕ್ತೀವಿ ನಾವು. ಆ ಹುಡುಗಿ ಲಲಿತಾ ಕಾಲೇಜಲ್ಲಿ ಅಟೆಂಡೆನ್ಸ್ 95% ಇರೋದು. ಆಕೆಗೆ 100 ಕಾರಣ ಇತ್ತು ಶಾಲೆ ತಪ್ಪಿಸೋದಕ್ಕೆ, ತಪ್ಪಿಸ್ಲಿಲ್ಲ, ಕರೆಕ್ಟಾಗಿ ಬರೋಳು. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಹೇಳಿದರೆ ಶಿ ಕ್ಲಿಯರ್ಡ್ ಅವರ್ ಚಾರ್ಟರ್ಡ್ ಅಕೌಂಟೆನ್ಸಿ ಇನ್ ದ ಫಸ್ಟ್ ಅಟೆಂಪ್ಟ್ ಮಾಡಿದ್ರು. ಅಷ್ಟೆಲ್ಲ ಕಷ್ಟ ಇಟ್ಕೊಂಡು. ಒಂದ್ಸಲ ಅವ್ರ ಅಪ್ಪ ನನ್ನ ಮನೆಗೆ ಬಂದರು. ಸರ್, ನನ್ನ ಮೇಲೆ ತುಂಬ ಪ್ರೀತಿ, ಮಕ್ಕಳಿಗೆ ಎಷ್ಟೋ ಜನ 100 ಜನ ಸ್ಕಾಲರ್ಶಿಪ್ ಕೊಟ್ಟಿದ್ರು ನಮ್ಮ ಕಾಲೇಜಲ್ಲಿ ಅವರು. ಸರ್, ನಂದು ಏನಿಲ್ಲ ಸರ್, ದೇವರಿಗೆ ಒಂದೇ ಅಪೇಕ್ಷೆ ಇದೆ. ಮನೇಲಿ ನಾವು 4 ಜನ ಇದ್ದೀವಿ, ಜನಾರ್ದನ್ ಅಪ್ಪ, ಅವ್ರ ಹೆಂಡತಿ, ಆಮೇಲೆ ಮಗಳು ಈಕೆ ಹುಡುಗಿ ಲಲಿತಾ, ಇನ್ನೊಬ್ಬರು ಜನಾರ್ದನ್ ತಾಯಿ ಇದ್ದಾರೆ, ಅಜ್ಜಿ. 4 ಜನ ಮನೇಲಿದ್ದಾರೆ. ಹ್ಯೂಜ್ ಅರಮನೆ ಅಂತ ಮನೆ.
ನನ್ನ ಬೇಡಿಕೆ ದೇವರಲ್ಲಿ ಏನು ಅಂದರೆ, ಮೊದಲು ಅಮ್ಮ ಹೋಗ್ಬೇಕು ಸರ್, 90 ವರ್ಷ. ಅವ್ರ ಕಣ್ಣು ಮುಂದೆ ನಾವು ಸಣ್ಣವ್ರು ಸಾಯ್ಬಾರ್ದು, ಅವ್ರು ಹೋಗ್ಲಿ ಸರ್. ಆಮೇಲೆ ನನ್ನ ಹೆಂಡತಿ ಹೋಗ್ಬೇಕು ಸರ್, ಎರಡನೇದು. ನನ್ನ ಹೆಂಡತಿಗೆ ಜೀವನ ಇಲ್ಲ ಸರ್, ನಾನು ಲಲಿತಾನ್ ಬಿಟ್ಟರೆ ಬೇರೆ ಜೀವನ ಇಲ್ಲ. ಆಕೆ ಜೀವನ ಲಲಿತಾನ್ ಬಗ್ಗೆನೇ ಕೊರಗೋದು. ಅಕಸ್ಮಾತ್ ಲಲಿತಾಗಿ ಏನೋ ಆದರೆ ಆಕೆ ಬದುಕೋಕೆ ಸಾಧ್ಯ ಇಲ್ಲ ಸರ್, ಆಕೆ ಹೋಗ್ಬೇಕು. ಮೂರನೇದು ಲಲಿತಾ ಹೋಗ್ಲಿ, ಕಡೆಗೆ ನಾನು ಹೋಗ್ಬೇಕು ಸರ್, ಮನೆ ನಡೆಸೋನು ನಾನೇ, ನಾನು ಗಟ್ಟಿಯಾಗಿ ನಿಂತ್ಕೋಬೇಕು ಸರ್ ಸಂಸಾರಕ್ಕೆ ಅಂದರು. ಅದೇ ಸ್ವಾಮಿ, ಅಲ್ಲೆಲ್ಲ ಕ್ಯೂ ಸಿಸ್ಟಮ್ ಇಲ್ಲ, ಭಗವಂತನ ಇಚ್ಛೆ ಹಾಗಿದ್ರೆ ಹಾಗೆ ಆಗ್ತದೆ ಬಿಡಿ ಅಂದೆ. ನೀವು ನಂಬಲಿಕ್ಕಿಲ್ಲ, ಇದಾಗಿ 1 ವರ್ಷಕ್ಕೆ ನನಗೆ ಫೋನ್ ಬಂತು, ಅರ್ಜೆಂಟ್ ಬನ್ನಿ ಜನಾರ್ದನ್ ಮನೆಗೆ ಅಂತ ಹೋದೆ. ಅಜ್ಜಿ ಇಲ್ಲ, ಅಜ್ಜಿ ತೀರ್ಕೊಂಡಿದ್ರು, 90 ವರ್ಷ, ಎಲ್ಲ ಕ್ರಿಯೆ ಮುಗೀತು. ಮತ್ತೆ ನಾನು ಬೇರೆ ಊರಿಗೆ ಹೋಗಿದ್ದೆ, ಅಲ್ಲಿ ಫೋನ್ ಬಂತು, ಅರ್ಜೆಂಟ್ ಬರ್ಬೇಕು ಜನಾರ್ದನ್ ಮನೆಗೆ ಅಂತ. ಹೋದ್ರೆ ಏನಾಗಿದೆ ಗೊತ್ತಾ, ಜನಾರ್ದನ್ ತೀರ್ಕೊಂಡಿದ್ದಾರೆ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಯಾರ ಕಡೆಗೆ ಹೋಗ್ಬೇಕಂತ ಮಾಡಿದ್ರು ತೀರ್ಕೊಂಡ್ಬಿಟ್ರು. ಈ ಯಾರಿಗೆ ಸಮಾಧಾನ ಹೇಳಿ ನಾನು? ಆ ಲಲಿತಾಗೆ ಹೇಳ, ಅವ್ರ ತಾಯಿಗೆ ಹೇಳ. ಲಲಿತಾ ಹೇಳ್ದಮ್ಮ, ನೋಡಮ್ಮ ಹೀಗಾಗಿದೆ, ದೇವ್ರ ದಯ, ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕಮ್ಮ ನೀನು ಅಂತ ಹೇಳಿದೆ. ಎಸ್ ಸರ್, ಐ ವಿಲ್ ಮ್ಯಾನೇಜ್ ಸರ್, ನೋ ಪ್ರಾಬ್ಲಮ್ ಸರ್, ಐ ವಿಲ್ ಮ್ಯಾನೇಜ್ ಸರ್. ಡು ಯು ನೋ ಶಿ ಮ್ಯಾನೇಜ್ ದರ್ ಕಂಪನಿ. 12 ಜನ ಗಳ ಕೆಲಸ ಮಾಡ್ತಿರೋಕೆ ಕೆಳಗೆ, ಜನಾರ್ದನ್ ಅಸೋಸಿಯೇಟ್ಸ್ ಕಂಪನಿಗೆ ತಾನೇ ಮ್ಯಾನೇಜಿಂಗ್ ಡೈರೆಕ್ಟರ್ ನಡೆಸಿದ ಹುಡುಗಿ. ನನಗನ್ಸುತ್ತೆ ಎಲ್ಲಿಗೆ ಬರುತ್ತೆ ಶಕ್ತಿ ಇದು? ಆ ಹುಡುಗಿನ ಕೇಳ್ತಿದ್ದೆ ನಾನು, ಹೇಗಮ್ಮ ಮಾಡ್ತೀಯಾ, ಮ್ಯಾನೇಜ್ ಹೇಗೆ ಮಾಡ್ತೀಯಾ ಅಂತ. ಸರ್, ಐ ವಿಲ್ ಡೂ ಇಟ್ ಸರ್, ನೋ ಪ್ರಾಬ್ಲಮ್ ಸರ್. ಇಫ್ ಮೈ ಫಾದರ್ ಕ್ಯಾನ್ ಮ್ಯಾನೇಜ್ ಇಟ್, ಐ ವಿಲ್ ಆಲ್ಸೋ ಮ್ಯಾನೇಜ್ ಇಟ್ ಸರ್. ಓನ್ಲಿ ಥಿಂಗ್ ಈಸ್ ಐ ರಿಕ್ವೈರ್ ಸಪೋರ್ಟ್ ಸರ್. ಐ ಕಾಂಟ್ ವಾಕ್, ಐ ಕಾಂಟ್ ಡೂ ಮೆನಿ ಥಿಂಗ್ಸ್, ಬಟ್ ಪೀಪಲ್ ಆರ್ ದೇರ್ ಟು ಹೆಲ್ಪ್ ಮೀ ಸರ್, ಐ ಕ್ಯಾನ್ ಮ್ಯಾನೇಜ್ ಸರ್. ಆ ಹುಡುಗಿಗೆ ತಾ ಮ್ಯಾನೇಜ್ ಮಾಡ್ತೀನಿ ಅಂತ ಧೈರ್ಯ ಇತ್ತಲ್ಲ. ನಾನು ಹೇಳ್ತೆ, ಅದು ಒಂದಿದ್ರೆ ಸಾಕಪ್ಪ ನಿಮಗೆ, ನಂಬಿಕೆ, ತನ್ನ ಶಕ್ತಿಯೊಳಗೆ ನಂಬಿಕೆ ಇತ್ತ ಹುಡುಗಿ. ಮುಂದೆ ದುರ್ದೈವ, ಮುಂದೆ 3-4 ವರ್ಷಕ್ಕೆ ಆ ಹುಡುಗಿ ತೀರ್ಕೊಂತು. 27-28 ವರ್ಷಕ್ಕೆ ತೀರ್ಕೊಂಡ್ಬಿಡ್ತು ಹುಡುಗಿ. ಅದು ಆದ್ರೆ ಬದುಕಿರೋವರೆಗೂ ಅದು ಏನು ಶ್ರದ್ಧೆಯಿಂದ ಬದುಕಿದ್ಲು ಗೊತ್ತಾ ಹುಡುಗಿ. ನಾನು ಕೇಳ್ತೀನಿ, ಆಸ್ ಅ ಟೀಚರ್, ದೋ ಐ ವಾಸ್ ಅ ಟೀಚರ್ ಟು ಹರ್, ಶಿ ಬಿಕೇಮ್ ಮೈ ಟೀಚರ್. ಐ ರೆಸ್ಪೆಕ್ಟ್ ಹರ್ ಇವನ್ ನಾವು. ಆತ್ಮವಿಶ್ವಾಸ, ಏನ ಬದುಕ್ತೇನೆ ಅನ್ನೋ ಛಲ ಇದೆ, ನಂಬಿಕೆ ಇದೆ ಅಲ್ಲ, ತನ್ನೊಳ ಶಕ್ತಿ. ಸರ್, ಐ ಕ್ಯಾನ್ ಮ್ಯಾನೇಜ್ ಸರ್, ಐ ಕ್ಯಾನ್ ಡೂ ಇಟ್ ಸರ್, ಐ ಮ್ಯಾನೇಜ್, ಐ ಹವ್ ಸೀನ್ ಮೈ ಫಾದರ್ ಡೂಯಿಂಗ್ ಇಟ್. ದೇವರಾಜ್ ಸರ್ಗೆ ಜನಾರ್ದನ್ ಚೆನ್ನಾಗಿ ಪರಿಚಯ ಇದ್ದಿರಬೇಕು. ಆ ಮಗಳದು ಪರಿಚಯ. ಲಲಿತಾ ತೀರ್ಕೊಂಡು, ಆದ್ರೆ ತೀರ್ಕೊಂಡ್ರು ಕೂಡ ಆಕೆ ಶಾಶ್ವತ ಆಗಿ ಹೋದ್ಲು. ಎಷ್ಟೊಂದು ಜನ ನಮ್ಮ ಕಾಲೇಜಲ್ಲಿ ಮಕ್ಕಳಿಗೆ ಹೇಳ್ತಾರೆ, ಲಲಿತಾಗಿರುವಂಥ ಕಾನ್ಫಿಡೆನ್ಸ್ ಇನ್ ಹರ್ ಸೆಲ್ಫ್, ತನ್ನಲ್ಲಿ ಶಕ್ತಿ ಇದೆಯಲ್ಲ, ಫೇತ್ ಇನ್ ಮೈ ಸೆಲ್ಫ್ ವಾಸ್ ಅಮೇಝಿಂಗ್. ಅಂಥದ್ದು ನೆನೆಸ್ಕೋಬೇಕು ನಾವು. ಯು ಶುಡ್ ನೆವರ್ ಲೂಸ್ ಫೇತ್ ಇನ್ ಯುವರ್ ಸೆಲ್ಫ್. ಅಯ್ಯೋ, ನನ್ನ ಕಡೆಯಿಂದ ಆಗಲ್ಲ, ಯಾಕಾಗಲ್ಲ? ವಾಟ್ ಇಸ್ ದ ಪ್ರಾಬ್ಲಮ್? 2 things are required. One is you require focus, as I told you the last one, and constant hard work. And believe in yourself. I can do it. If he can do, I can do it. If he can pass chartered accountants, I can do it. If he can become a doctor, I can also become a doctor. Faith in yourself first. In ಎರಡನೇ ಲೆವೆಲ್, faith in what I do. ನಾನು ಮಾಡೋ ಕೆಲಸದಲ್ಲಿ ನಂಬಿಕೆ ಬೇಕು ನನಗೆ. ನನ್ನಲ್ಲಿ ನಂಬಿಕೆ ಒಂದಾಯ್ತು, ಮಾಡೋ ಕೆಲಸದಲ್ಲಿ ಏನ್ ಮಾಡ್ತೀವಿ ಗೊತ್ತಾ? ಅಯ್ಯೋ, ಹೇಳಿದಾರ್ರಿ, ಮಾಡಿ ಹಾಕ್ಬಿಡ್ರಿ, ಏನೋ ಯಾರೋ ಮಾಡಿದ್ರೆ ಮಾಡ್ರಿ. ದ್ಯಾಟ್ ವಿಲ್ ನಾಟ್ ಬಿ ವರ್ಕ್ ಆಫ್ ಎಕ್ಸಲೆನ್ಸ್. ವಾಟ್ ಎವರ್ ಯು ಡೂ, ಯಾವುದೇ ಕೆಲಸ, ಸಣ್ಣದೋ ದೊಡ್ಡದೋ ಇಲ್ಲ, ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ವಾಟ್ ಐ ಡೂ, ಕೆಲಸ ಮಾಡ್ತೀನಿ, ಚೆನ್ನಾಗಿ ಮಾಡ್ಬೇಕು, ಹರಾಟೆ ಹಿಡಿದು ಮಾಡ್ಬೇಕು, ಅದನ್ನು ಗಟ್ಟಿ ಹಿಡಿದು ಮಾಡ್ಬೇಕು. ಸಾಲು ಮರದ ತಿಮ್ಮಕ್ಕ, ತಾವು ಕೇಳಿದ್ದೀರಿ, ಯಾಕೆ ಹಾಕಿದ್ಲು ಮರಗಳನ್ನ? ಏನು ಅಪೇಕ್ಷೆ ಮಾಡಿ ಹಾಕಿದ್ದು? ಅಯ್ಯೋ, ನಾಳೆ ರೋಡಲ್ಲಿ ಓಡುವವ್ರಿಗೆಲ್ಲ ನೆರಳು ಸಿಗಲಿ ಅಂತ ಹೇಳಿ ಆ ತಾಯಿ ಅಷ್ಟು ಕಿಲೋಮೀಟರ್ ಹೊತ್ತು ಎಡಕೆ ಬಲಕೆ ಗಿಡ ಹಾಕಿದ್ಲಲ್ಲ, ಕಾಯ್ದ್ಲಲ್ಲ ಅಲ್ವಾ? ಶಿ ಹ್ಯಾಡ್ ಫೇತ್ ಇನ್ ವಾಟ್ ಶಿ ಡಿಡ್. ಯಾವಾಗ ನಾ ಮಾಡೋ ಕೆಲಸದಲ್ಲಿ ನನ್ನ ನಂಬಿಕೆ ಇದೆಯೋ ಆಗ ಮಾತ್ರ ಆಗತ್ತೆ. ಇದೊಂದು ದೊಡ್ಡ ಘಟನೆ ಜಪಾನ್ನಲ್ಲಿ ಆದದ್ದು. ಪುಟ್ಟ ಹುಡುಗ, 8-9 ವರ್ಷ ಹುಡುಗ, ಅವನು ಕರಾಟೆ ಆಡಬೇಕು, ಟೈಕೋಂಡೋ ಅಂತ ಬರುತ್ತೆ, ಟೈಕೋಂಡೋ ಆಡಬೇಕು ಅಂತ ಹೋದ. ಕೋಚ್ ಕಡೆ ಹೋದ, ಒಳ್ಳೆ ಕೋಚ್, ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು. 9ನೇ ವರ್ಷಕ್ಕೆ ಅವನು ತುಂಬಾ ಲಕ್ಷಣ ತೋರಿಸ್ದ, ಮುಂದೆ ಬೆಳಿತಾನೆ ಅಂತ ಲಕ್ಷಣ ಬಂತು. 10ನೇ ವರ್ಷ ಇದ್ದಾಗ ಅವನು ತಂದೆ ತಾಯಿ ಜೊತೆಗೆ ಒಂದು ಪ್ರವಾಸಕ್ಕೆ ಹೋಗಿದ್ದ ಕಾರಲ್ಲಿ. ಕಾರಿಗೆ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದಾಗ ಏನಾಯ್ತು ಗೊತ್ತಾ? ಎಡಭುಜಕ್ಕೆ ಪೆಟ್ಟು ಬಿದ್ದು ಕೈಯೆಲ್ಲ ಕತ್ತರಿಸ್ಬಿಡ್ತು. ಕೊನೆಗೆ ಆಂಪ್ಯುಟೇಟ್ ಮಾಡಿ ಇಲ್ಲಿವರೆಗೂ ಭುಜದವರೆಗೂ ಕೈ ತೆಗೆದೇ ಬಿಟ್ರು, ಭುಜದವರೆಗೂ ಕೈ ತೆಗೆದ್ಬಿಟ್ರು. ಅವನ ಜೀವನ ಕುಸಿದೋಯ್ತು. ಅವನ ಆಸೆ ಏನಿತ್ತು? ನ್ಯಾಷನಲ್ ಚಾಂಪಿಯನ್ ಆಗಬೇಕು, ಟೈಕೊಂಡಾಗೆ ನ್ಯಾಷನಲ್ ಚಾಂಪಿಯನ್ ಆಗಬೇಕು ಅಂತ. ಒಂದು ಕೈನೇ ಇಲ್ಲದೆ ಹೋದ್ರೆ ಟೈಕೊಂಡೆ ಹೇಗೆ ಮಾಡ್ತಾನೆ ಇವನು? ಆ ಕರಾಟೆ ಮಾರ್ಷಲ್ ಆರ್ಟ್ ಎಲ್ಲ ಎರಡೂ ಕೈ ಬೇಕಲ್ಲ. ದುಃಖ ಆಯ್ತು, ನನ್ನ ಜೀವನ ಮುಗಿದು ಅಳ್ತಾ ಕೂತಿದ್ದ.
ಒಂದು ದಿವಸ ಕೋಚ್ ಬಂದ ಮನೆಗೆ. ಯಾಕೋ ಪ್ರಾಕ್ಟೀಸಿಗೆ ಬರ್ತಾ ಇಲ್ಲ ಅಂದ. ಏನು ತಮಾಷೆ ಮಾಡ್ತೀರಾ ಸರ್ ಅಂತ ಕೇಳ್ದ ಅವನು. ಸರ್ ನನ್ನ ಕೈನೇ ಇಲ್ಲ, ಎಡಗೈನೇ ಇಲ್ಲ ನನಗೆ, ನಾನು ಏನು ಮಾಡಲಿ, ಟೈಕೊಂಡ ಮಾಡೋದು ಮಾರ್ಷಲ್ ಆರ್ಟ್ ಎರಡೂ ಕೈ ಬೇಕು ನನಗೆ, ಹೆಂಗೆ ಮಾಡಿದೆ ಅಂತ. ನೀ ಸುಮ್ಮನೆ ಬಾರಯ್ಯ ನೀನು, ನಾನು ಹೇಳಿದಷ್ಟು ಕೇಳು. ಎರಡೇ ಕಂಡೀಷನ್ ನಿನಗೆ ಹಾಕೋದು. ಒಂದು, ನೀ ಮಾಡೋ ಕೆಲಸ ಇದೆಯಲ್ಲ, ಕರಾಟೆ ಕಲಿತಿದೆಯಲ್ಲ, ಇದ್ರ ಬಗ್ಗೆ 100% ನಂಬಿಕೆ ಇರಬೇಕು ನಿನಗೆ. ನೆವರ್ ಡೌಟ್ ಇಟ್. ಎಸ್, ಯು ಆರ್ ಗೋಯಿಂಗ್ ಟು ಬಿ ಚಾಂಪಿಯನ್. ನಂಬೇಕು, ನೀ ಮಾಡೋ ಕೆಲಸದಲ್ಲಿ ಪೂರ್ತಿ ನಂಬಿಕೆ ಇರಬೇಕು, ನನ್ನಲ್ಲಿ ನಂಬಿಕೆ ಇರಬೇಕು, ನಾ ಕೋಚ್ ನಾ ಏನು ಹೇಳ್ತೀನಿ ಹಾಗೆ ಮಾಡಬೇಕು. ಆಯ್ತು ಸರ್ ಅಂದ. ಅವರೊಂದು ಟ್ರಿಕ್ ಕಲಿಸಿದ್ರು. ಈ ಟ್ರಿಕ್ ಇರುತ್ತಲ್ಲ ಕರಾಟೆ ಅಂತ ಹಾಕ್ಬಿಡ್ತಾರಲ್ಲ, ಹಿಂಗೆ ಹಾಕುವಾಗ ಒಂದು ಟ್ರಿಕ್ ಕಲಿಸಿದ್ರು. ಒಂದೇ ಕಲಿಸ್ತಾ ಇದ್ರು. ಹುಡುಗ ಕೇಳಿದ್ರೆ, ಸರ್ ಒಂದೇ ಟ್ರಿಕ್ ಇದ್ರೆ ಹೆಂಗೆ ಗೆಲ್ತೀನಿ ನಾನು? ಈ ಪ್ರಶ್ನೆ ಕೇಳಬೇಡ, ನಾನೇನು ಹೇಳಿದ್ದೇನೆ ನಿನಗೆ, ನನ್ನಲ್ಲಿ ನಂಬಿಕೆ ಇಟ್ಕೋ, ನೀನು ಮಾಡುವಂಥ ಕೆಲಸದಲ್ಲಿ ನಂಬಿಕೆ ಇಟ್ಕೋ, ನೀನು ವಿಚಾರ ಮಾಡಬೇಡ, ಸಿನ್ಸಿಯರ್ ನಾನು ಹೇಳಿದ್ದೀನಿ ಮಾಡ್ತಾವ. ಅದೊಂದೇ ಕಲಿಸೋದು ನಾನು ನಿನಗೆ. ಒಂದೇ ಟ್ರಿಕ್ ಕಲಿಸ್ಬಿಟ್ರು. ಕೊನೆಗೆ 1 ವರ್ಷ 2 ವರ್ಷ ಆಯಿತು. 3ನೇ ವರ್ಷ ನ್ಯಾಷನಲ್ ಚಾಂಪಿಯನ್ಶಿಪ್ ಬಂತು. ಹೆಸರು ಕೊಟ್ಟ ಹುಡುಗ. ಜನ ತಮಾಷೆ ಮಾಡಿದ್ರು, ಅಯ್ಯೋ ಕೈನೇ ಇಲ್ಲ, ಚಾಂಪಿಯನ್ಶಿಪ್ ಬಂದ ಹುಡುಗ ಇವನು ಅಂತ ತಮಾಷೆ ಮಾಡಿದ್ರು. ಅದ್ರ ಗುರುಗಳು ಹೇಳಿದ್ರಲ್ಲ, ನೋಡೋ ನೀ ಮಾಡೋ ಕೆಲಸದಲ್ಲಿ ನಂಬಿಕೆ ಇರಲಿ, ನಿನಗೆ ಮಾಡು, ಏನಾಗ್ತದೆ ನೋಡೋಣ, ಯು ವಿಲ್ ಬಿ ಚಾಂಪಿಯನ್, ನೀನು ಚಾಂಪಿಯನ್ ಮಾಡೋದು ನನ್ನ ಕೆಲಸ ಅಂದರು. ಫಸ್ಟ್ ರೌಂಡ್ ಬಂತು. ಅದು ಏನು ಮಾಡೋದು ಹುಡುಗ ಗೊತ್ತಿಲ್ಲ. ಎದುರಿಗೆ ಬಂದಿದ್ದಲ್ಲ ಅವನು ಯುದ್ಧ ಮಾಡೋಕೆ. ಹೀಗೇನು ಮಾಡ್ದ, ಒಂದು ಕೈ ಹಾಕಿದ ದಪ್ಪ ಅಂತ ಹುಡುಗ ಬಿದ್ದ, ಸೋತೋದ. ಎಲ್ರೂ ಆಶ್ಚರ್ಯ, ಅಲ್ಲ ಇವನ ಕೈಯಲ್ಲಿ ಹುಡುಗ ಗೆದ್ದು ಬಿಡ್ಡಲ್ಲ, ಹೆಂಗೆ ಗೆದ್ದ ಇವನು? ಮರುದಿವ್ಸ ಪೇಪರಲ್ಲಿ ಬಂತು. ಆಶ್ಚರ್ಯ, ಇದು ಎಂದೂ ಆಗಿಲ್ಲ ನಮ್ಮ ದೇಶದಲ್ಲಿ. ಒಬ್ಬ ಕೈ ಇಲ್ದಂತ ಹುಡುಗ ಅವ್ನು ಸೋಲಿಸ್ಬಿಟ್ಟ, 2ನೇ ರೌಂಡಿಗೆ ಹೋದ. ಏನೋ ಮೊದಲೇ ರೌಂಡ್ ಸಣ್ಣದಿರುತ್ತೆ ಅಂದ್ಬಿಟ್ರು, 2ನೇ ರೌಂಡಲ್ಲೂ ಗೆದ್ದ, 3ನೇ ರೌಂಡ್ ಗೆದ್ದ, 4ನೇ ರೌಂಡ್ ಗೆದ್ದ. ದಿನ ಪೇಪರಲ್ಲಿ ಬರೋಕ್ ಶುರು ಆಯ್ತು, ಫೋಟೋ ಬರೋಕ್ ಶುರು ಆಯ್ತು. ಕೈ ಇಲ್ಲದ ಹುಡುಗ 4ನೇ ರೌಂಡ್ ಬಂದ್ಬಿಟ್ಟಿದ್ದಾನೆ. ಅದು ಹೆಂಗೆ ಗೆಲ್ತಾನೋ, ಏನೋ ಮಾಡ್ತಾನಪ್ಪ ಅವನು, ಗೊತ್ತಾಗಲ್ಲ ನಮಗೆ. ಹೋಗ್ತಾನೆ, ಹಿಡ್ಕೋತಾನೆ, ಅದೇನೋ ಹಿಂಗೆ ಮಾಡ್ತಾನೆ, ವೈರ್ಗಳು ಬಿದ್ದು ಹೋಗ್ಬಿಡ್ತಾರೆ. ಕ್ವಾರ್ಟರ್ ಫೈನಲ್ಸಿಗೆ ಬಂದ. ಅವನಿಗೂ ಆಶ್ಚರ್ಯ, ಇವ್ರು ಯಾಕೆ ಬೀಳ್ತಾರೆ ನನ್ನ ಮುಂದೆ ಬಂದು? ಒಂದೇ ಟ್ರಿಕ್ ಗೊತ್ತಿರೋದು ನನಗೆ, 2ನೇ ಟ್ರಿಕ್ ಗೊತ್ತಿಲ್ಲ, ಹಿಂಗೆ ಮಾಡ್ತೀನಿ, ಬಿದ್ದು ಹೋಗ್ಬಿಡ್ತಾರೆ ಅವ್ರು. ಕ್ವಾರ್ಟರ್ ಫೈನಲ್ ಗೆದ್ದ, ಸೆಮಿಫೈನಲ್ ಗೆದ್ದ, ಮನೆಗೆ ಫೈನಲಿಗೆ ಬಂದ. ಆಗಂತೂ ನ್ಯಾಷನಲ್ ನ್ಯೂಸ್ ಪೇಪರ್ ಹೆಡ್ಲೈನ್ಸ್, ಕೈ ಇಲ್ಲದಂತ ಹುಡುಗ ಫೈನಲಿಗೆ ಬಂದ್ಬಿಟ್ಟ, ಇಸ್ ಅಮೇಸಿಂಗ್, ಇಟ್ ನೆವರ್ ಹ್ಯಾಪನ್ ಇನ್ ಹಿಸ್ಟ್ರಿ ಆಫ್ ಜಪಾನ್ ಅಂತ ಬಂತು. ಇವನು ಎದುರಿಗಿದ್ನಲ್ಲ ವೈರಿ, ಫೈನಲಿಗೆ ಬಂದವನು ಇನ್ನೊಬ್ಬನು ರಾಕ್ಷಸ. ಅವನು 6 ಅಡಿ 4 ಇಂಚು ದಾಂಡಿಗ. ಅವ್ನು ನೋಡಿದ್ರೆ ಹೆದರಿಕೆ ಬರಬೇಕು. ಅವ್ನು ಹೇಳಿದಂತೆ, ನೋಡೋ ಹುಡುಗ, ಇಲ್ಲಿವರೆಗೆ ಬಂದಿದ್ದಿ ಸಾಕು, ಚೆನ್ನಾಗಿ ಮಾಡಿದ್ಯಾ, ಒಳ್ಳೇದು, ಫೈನಲ್ ತನಕ ಬಂದಿದ್ಯಲ್ಲ, ಮುಂದೆ ಫೈನಲ್ ಆಡಬೇಡ, ಬಿಟ್ಬಿಡು ನೀನು. ಯಾಕಂದ್ರೆ ನಾನು ನೀನು ಸ್ನೇಹಿತರಂಗೆ ಮಾತಾಡ್ತಾ ಇದ್ದೀನಿ ಈಗ. ಆದರೆ ಯಾವಾಗ ಯುದ್ಧಕ್ಕೆ ನಿಂತ್ಕೋತೀನೋ, ಕಾಂಪಿಟೇಷನ್ ನಿಂತ್ಕೊಂಡ ನಾನು ರಾಕ್ಷಸ ಆಗ್ಬಿಡ್ತೀನಿ, ಕಾಣಿಸೋಲ್ಲ ಮುಂದವ್ರು. ಎತ್ತಿ ಹಾಕ್ಬಿಟ್ರೆ ನಿಂತೆಲ್ಲೋ ಕತ್ತು ಮುರಿದೋ ಸತ್ತು ಹೋಗ್ತೀಯಲ್ಲ ಹುಡುಗ ನೀನು, ಬಿಟ್ಬಿಡು ಸಾಕು ಅಂದ್ರು. ಹುಡುಗರು ಹೌದು ಅನ್ನಿಸ್ತು, ರಾಕ್ಷಸನ ಹೆಂಗೆ ಗೆಲ್ಲೋದು ಇವನ್ನ. ಹೋಗಿ ಮೇಷ್ಟ್ರ ಕಡೆ ಹೋದಂತೆ, ಕೋಚ್ ಕಡೆ, ಸರ್ ನಾನು ವಿಡ್ರಾ ಮಾಡ್ಕೊಂಬಿಡ್ಲಾ, ಫೈನಲ್ ತನಕ ಬಂದಿದ್ದೀನಿ, ಮತ್ತು ಅವನು ರಾಕ್ಷಸ, ನಾನು ಕೊಂದೇ ಬಿಡ್ತಾನ ಅವನು ಅಂತ. ಗುರುಗಳು ಎದ್ದು ಬಂದು ಪಟಾರ ಅಂತ ಕಪಾಳಿಗೆ ಹೊಡೆದ್ರು. ನಿನಗೇನು ಹೇಳಿದ್ದೆ ನಾನು? ನೀನ್ ನಂಬಿಕೆ ಇರ್ಬೇಕು ನಿನಗೆ, ನೀ ಮಾಡೋ ಕೆಲಸದಲ್ಲಿ ನಂಬಿಕೆ ಇರ್ಬೇಕು ಅಂತ ಹೇಳಿದ್ನೇ ಇಲ್ಲೋ? ನನ್ನಲ್ಲಿ ನಂಬಿಕೆ ಇರು, ಹೋಗು ಯುದ್ಧ ಮಾಡಿ ಹೋಗಿ, ಏನಾಗ್ತದೆ ನೋಡೋಣ. ಏನು ಆ ಸ್ಟೇಡಿಯಂ ಕಿಕ್ಕಿರ್ ತುಂಬಿತ್ತು. ಈ ಕೈ ಇರ್ಲಾರ್ದಂತ ಹುಡುಗ ಫೈನಲ್ಸಿಗೆ ಬಂದಿದ್ದಾನಲ್ಲ ಅಂತ ಕೆಲವರು, ಅಯ್ಯೋ ಪಾಪ ಪುಟ್ಟ ಹುಡುಗ ಸತ್ತೋಗ್ತಾನ್ರಿ ಇವನ್ ಕೈಯಲ್ಲಿ ಸಿಕ್ಕಾಕೊಂಡು ಅಂತ ಅವ್ರು ಇನ್ನೊಬ್ರು. ಶುರು ಆಯ್ತು. ಶುರು ಆದ ತಕ್ಷಣ ಒಂದು 2 ನಿಮಿಷ ಆಗಿದೆ ಯುದ್ಧ ಶುರು ಆಗಿ, ಇವನು ಏನ್ ಮಾಡಿ ಕೈ ಹಿಡಿದು ತಿರುಗಿಸ್ಬಿಟ್ಟ, ಆ ರಾಕ್ಷಸ ದಪ್ಪ ಅಂತ ಬಿಸೋತ. ಇವನ್ ಚಾಂಪಿಯನ್ ಆಗ್ಬಿಟ್ಟ. ಇವನಿಗೆ ಆಶ್ಚರ್ಯ, ನಾನು ಹೆಂಗ್ ಕೆಡೋದೆ ಅವನು ಹೆಂಗ್ ಬಿದ್ದ? ನಾನು ಬರೋದೇ ಒಂದು ಟ್ರಿಕ್ಕು. ಗುರುಗಳ ಹತ್ರ ಹೋಗಿ ಕಾಲು ಬಿಟ್ಟು ನಮಸ್ಕಾರ ಮಾಡಿ ಹೇಳಿದಂತೆ, ಗುರುಗಳು ನನಗೆ ಅರ್ಥ ಆಗ್ತಾ ಇಲ್ಲ, ನನ್ನ ಮೇಲಿನ ಕರುಣೆಯಿಂದ ಬಿದ್ರೋ ನಿಜವಾಗ್ಲೂ ನನ್ನ ಶಕ್ತಿ ಇದೆಯೋ ಗೊತ್ತಾಗ್ತಾ ಇಲ್ಲ ಅಂತ. ಗುರು ಹೇಳಿದಂತೆ, ನಿನಗೇನು ಗೊತ್ತಿಲ್ಲಪ್ಪ, ನಾನು ಕಲಿಸಿದ್ದೀನಿ, ಒಂದೇ ಟ್ರಿಕ್ ಕಲಿಸಿದ್ದೀನಿ ನಿನಗೆ. ನೀನು ಬೇಜಾರಾಗಿತ್ತಲ್ಲ, ಏನು ಒಂದೇ ಕಲಿಸ್ತೀರಿ ಅಂತಿದ್ದೆಲ್ಲ, ಏನು ಕಲಿಸಿದೆ ಗೊತ್ತಾ? ನಾನು ನಿನಗೆ ಯಾವ ಟ್ರಿಕ್ ಕಲಿಸಿದ್ದೆ ಅಂದರೆ, ಅದರಿಂದ ನಿನ್ನ ವಿರೋಧಿ ಪಾರ ಆಗಬೇಕು ಅಂದರೆ ಅವನು ಒಂದೇ ಒಂದು ಹಾದಿ ಇದ್ದದ್ದು, ನೀನು ಎಡಗೈಯನ್ನ ಹಿಂಗೆ ತಿರುಗಿಸಿ ಹಿಂದೆ ತಗೋಬೇಕು. ನೀನು ಎಡಗೈಯನ್ನ ಹಿಂದೆ ತಿರುಗಿಸಿ ಬೆನ್ನ ಹಿಂದೆ ತಗೊಂಡು ನೀನು ಕೆಡಬೇಕು. ಅದು ಒಂದೇ ಹಾದಿ ಇರೋದು ಆ ಪಟ್ಟೆಯಿಂದ ಪಾರಾಗಬೇಕಾದ್ರೆ. ಆದ್ರೆ ಅವನು ಹೆಂಗೆ ತಿರುಗಿಸ್ತಾನೆ? ನಿನ್ನ ಕೈನೇ ಇಲ್ಲಲ್ಲ, ಎಡಗೈನೇ ಇಲ್ಲ ನಿನಗೆ, ಹೆಂಗೆ ತಿರುಗಿಸ್ತಾನೆ? ಅಂದ್ರೆ ಗುರು ಏನ್ ಮಾಡ್ದ, ಶಿಷ್ಯನ ದುರ್ಬಲತೆ ಇತ್ತಲ್ಲ, ಎಡಗೈ ಇಲ್ಲ ಅನ್ನುವಂಥ ದುರ್ಬಲತೆಯನ್ನ ಶಕ್ತಿಯನ್ನಾಗಿ ಮಾಡ್ಬಿಟ್ಟ. ಅದಾಗೋದು ಯಾವಾಗ ಗೊತ್ತಾ? ಆ ಮಗುಗೆ ತಾ ಮಾಡೋ ಕೆಲಸದಲ್ಲಿ ನಂಬಿಕೆ ಇತ್ತು. ದಯವಿಟ್ಟು ನಾನು ನಿಮ್ಮಲ್ಲಿ ಹೇಳೋದು,
ಓದುವುದಾಗ್ಲಿ, ಕೆಲಸ ಮಾಡಿ ಮುಂದೆ ದೊಡ್ಡವರಾಗ್ತೀರಿ, ಯಾವ್ಯಾವುದೋ ಕೆಲಸ ಮಾಡ್ತೀರಿ, ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೀರಿ. ಅಯ್ಯೋ ಏನೋ ಮಾಡ್ಬಿಡ್ರಪ್ಪ ಹೇಳ್ತಾರೆ ಅಂತ ಮಾಡಬೇಡಿ. ಪ್ಲೀಸ್ ಡೂ ಎಂಜಾಯ್ ವಾಟ್ ಯು ಡೂ. ಹ್ಯಾವ್ ಫೇತ್ ಇನ್ ವಾಟ್ ಯು ಡೂ. ಇಫ್ ಯು ಡೋಂಟ್ ಹ್ಯಾವ್ ಫೇತ್ ಇನ್ ವಾಟ್ ಯು ಡೂ, ಯು ಕೆನಾಟ್ ಬಿ ಎ ವರ್ಕ್ ಆಫ್ ಎಕ್ಸಲೆನ್ಸ್. ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೂರನೇ ಹಂತ ಬಹಳ ದೊಡ್ಡದು. ಮೂರನೇ ಹಂತ ಫೇತ್. ಫೇತ್ ದ್ಯಾಟ್ ವಾಟ್ ಯು ಡೂ ಇಸ್ ಗುಡ್ ಫಾರ್ ಸೊಸೈಟಿ. ಮೊದಲನೇದು ಫೇತ್ ಇನ್ ಸೆಲ್ಫ್, ನನ್ನಲ್ಲಿ ನಂಬಿಕೆ ಇರಬೇಕು. ಎರಡನೇದನ್ನ ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕು. ಮೂರನೇದು ಬಹಳ ಮುಖ್ಯ, ನಾ ಮಾಡೋ ಕೆಲಸದಿಂದ ಜನಕ್ಕೆ ಒಳ್ಳೇದಾಗ್ತದೆ ಅನ್ನುವಂಥ ನಂಬಿಕೆ ಇರಬೇಕು. ಇದು ಬಹಳ ದೊಡ್ಡ ನಂಬಿಕೆ ಸ್ನೇಹಿತರೆ, ಮರಿಬೇಡಿಪ್ಪ ಇದನ್ನ. ಏನೋ ಮಾಡಾಕ್ರಿ, ಯಾರ ಪ್ರಯೋಜನ ಆಗುತ್ತೆ ಅನ್ನೋ ನಾನೇನು ಮಾಡಲಿ ಅನ್ಬೇಡಿ. ಶ್ರದ್ಧೆ ನಿಮಗೆ ಹೇಗಿರ್ಬೇಕು ಅಂದ್ರೆ, ನಾ ಮಾಡೋ ಕೆಲಸದಿಂದ ಜಗತ್ತಿಗೆ ಒಳ್ಳೇದಾಗ್ತದೆ. ಇವತ್ತು ದೊಡ್ಡವರು ಯಾರಿದ್ದಾರೋ ಅವರೆಲ್ಲ ಹಾಗೆ ಮಾಡಿದವು. ಬಸವಣ್ಣ 900 ವರ್ಷಗಳ ಹಿಂದೆ ಮಾಡಿದ್ರಲ್ಲ ಕೆಲಸ, ಅದ್ಭುತ ಕೆಲಸ ಅಲ್ವಾ ಸ್ವಾಮಿ? ಪವಾಡ ಅಲ್ವಾ ಅದು? ಯಾಕೆ ಮಾಡಿದ್ರು? ಅವ್ರಿಗೇನು ಲಾಭ ಅದರಿಂದ? ತೊಂದರೆ ಕೊಡ್ಲಿಲ್ವಾ ಜನ? ಬಿಜುಳನ್ ಜನ ಓಡಿ ಹೋಗ್ಬೇಕಾಯ್ತಲ್ಲ, ಕೂಡ್ಲು ಸಂಗಮಕ್ಕೆ ಹೋದ್ರು ಪಾಪ. ಮಾಡಿದ್ದ ಅದಕ್ಕೆ ಒಳ್ಳೇದಾಗ, ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ. ಇವತ್ತು ಅವ್ರು ಹೋಗಿ 1200 ವರ್ಷಗಳ ನಂತರ ಕೂಡ ವಚನಗಳನ್ನು ಓದ್ತೇವೆ, ಅದ್ಭುತ ಅಂತೀವಿ, ಬಸವಣ್ಣನ ಪವಾಡ ಅಂತೀವಿ ನಾವು. ಯಾಕೆ? ಬಿಕಾಸ್ ಹಿ ಬಿಲೀವ್ಡ್ ದಟ್ ವಾಟ್ ಹಿ ಡಿಡ್ ವಾಸ್ ಗುಡ್ ಫಾರ್ ಸೊಸೈಟಿ. ಬಸವಣ್ಣ ಆಗ್ಬೋದು, ಶಂಕರಾಚಾರ್ಯ ಆಗ್ಬೋದು, ಜೀಸಸ್ ಕ್ರೈಸ್ಟ್ ಆಗ್ಬೋದು, ಅವರೆಲ್ಲ ಚಿಂತನೆ ಮಾಡಿದ್ದು ತಾನು ಮಾಡಿದಂಥ ಕೆಲಸ ಜಗತ್ತಿಗೆ ಒಳ್ಳೇದಾಗಲಿ ಅನ್ನೋ ರೀತಿಯಿಂದ ಮಾಡಿದಂಥದ್ದು. ಅದರಿಂದ ಫಸ್ಟ್ ಇನ್ನೊಂದು ಘಟನೆ ಹೇಳ್ಬಿಡ್ಬೇಕು ಸ್ನೇಹಿತರೆ ನಾನು. ನೀವು ನಾಳೆ ಅವಕಾಶ ಸಿಕ್ಕಾಗ ಅಮೆರಿಕಕ್ಕೆ ಹೋಗ್ತೀರಿ. ಅಮೆರಿಕಕ್ಕೆ ಹೋದಾಗ ಅಲ್ಲಿ ಒಂದು ಬ್ರಿಡ್ಜ್ ಇದೆ, ಅದು ಕೇಳಬೇಕು ನೀವು. ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಇದೆ. ದಯವಿಟ್ಟು ನೀವು ಹೋಗ್ಬೇಕು ಅಲ್ಲಿ ಹೋದ್ರೆ. ಅವಕಾಶ ಈಗಲ್ಲ, ನೆನಪಿಟ್ಕೊಂಡಿರಿ, ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ತಲೆಯಲ್ಲಿರಲಿ. ನಾನು ಪ್ರತಿ ವರ್ಷ ಹೋದಾಗ ಆ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋಗ್ತೇನೆ. ಪ್ರತಿ ಸಲ ಹೋದಾಗ ನನಗೆ ಗೊತ್ತಿಲ್ಲ ಹಾಗೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋದಾಗ. ಇದು 3 ಜನರ ತ್ಯಾಗದಿಂದ ಬಂದಂಥದ್ದು. ಯಾಕೆ ಮಾಡಿದ್ರು ಗೊತ್ತಾ? ಅವ್ರ ಹಠ ಇತ್ತು, ನಾ ಮಾಡಿದ್ರೆ ಲಕ್ಷಾಂತರ ಜನಕ್ಕೆ ಪ್ರಯೋಜನ ಆಗುತ್ತೆ ಇದು ಅಂತ. ನಿಮ್ಗೆ ಗೊತ್ತು, ನ್ಯೂಯಾರ್ಕ್ ಸುತ್ತಮುತ್ತ ಸಮುದ್ರ ಇದೆ ಒಂದ್ ಕಡೆಗೆ, ಮ್ಯಾನ್ಹಟನ್ ಹೊರಗಡೆ. ಆ ಕಡೆ ಭೂಪ್ರದೇಶ. ಅಲ್ಲಿನ ಜನ ಇಲ್ಲಿ ಬರ್ಬೇಕಾದ್ರೆ ಅಷ್ಟು ದೂರ ಸುತ್ತ ಹಾಕೊಂಡ್ಬರ್ಬೇಕು. ಒಂದು 40-50 ಕಿಲೋಮೀಟರ್ ಸುತ್ತ ಹಾಕೊಂಡ್ಬರ್ಬೇಕು. ಅಲ್ಲೊಬ್ಬ ಇಂಜಿನಿಯರ್ ಇದ್ದ, ಜಾನ್ ರೋಬ್ಲಿಂಗ್ ಅಂತ ಹೆಸರು ಒಂದು. ಅವನು ಅನ್ಕೊಂಡ, ಇಷ್ಟು ದೂರ ಆಗ್ಬಾರ್ದು, ಎಷ್ಟು ಪೆಟ್ರೋಲ್ ಖರ್ಚಾಗುತ್ತೆ, ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಜನಕ್ಕೆ. ಒಂದು ಬ್ರಿಡ್ಜ್ ಕಟ್ಬಿಟ್ರೆ ಹೀಗಿದೆಯಲ್ಲ, ಹಿಂಗೆ ಡೈರೆಕ್ಟ್ ಬ್ರಿಡ್ಜ್ ಕಟ್ಬಿಟ್ರೆ ಸಮುದ್ರದಲ್ಲಿ ಆರಾಮಾಗಿ ಹೋಗ್ಬೋದಲ್ಲ. 10 ನಿಮಿಷದಲ್ಲಿ ಹೋಗ್ಬಿಡ್ತೀವಪ್ಪ ಆ ಕಡೆ. ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಟೋದೇನು ಸುಲಭನ ಅದು? ಆದ್ರೆ ಆತ ಬಿಡ್ಲಿಲ್ಲ. ಜಗತ್ತಿಗೆ ಒಳ್ಳೇದಾಗಲಿ ಅಂತ ಅವನು ಏನ್ ಮಾಡಿದ ಗೊತ್ತಾ? ತಾನೇ ಇಂಜಿನಿಯರ್ ಕೂತ್ಕೊಂಡು ಡಿಸೈನ್ ಮಾಡಿದ. ಇದಾದದ್ದು ಯಾವಾಗ? 1870ನೇ ಇಸ್ವಿಯಲ್ಲಿ, 1870 ವರ್ಷ. ಪ್ಲಾನ್ ಮಾಡಿದ, ಡಿಸೈನ್ ಮಾಡಿದ. ಮಗನ ಸೇರಿಸ್ಕೊಡ, ನೀನು ಬಾರಯ್ಯ ಮಾಡೋಣ ಅಂತ. ಮಗನು ಬಂದ, ಅವನ ಹೆಸರು ವಾಷಿಂಗ್ಟನ್ ರೋಬ್ಲಿಂಗ್ ಅಂತ. ಅಪ್ಪ ಪ್ಲಾನ್ ಮಾಡಿದ್ರು. ನಮ್ಮಲ್ಲಿ ಗುದ್ಲಿ ಪೂಜೆ ಅಂತೀವಲ್ಲ, ಪೂಜೆ ಮಾಡಿದ್ರು. ದೊಡ್ಡ ಕಂಬ ನಿಲ್ಲಿಸಿದ್ರು. ದುರ್ದೈವ ನೋಡಿ, ಆ ಮಾಡೋ ಹೊತ್ತಿಗೆ ಆ ತಲೆಗೇನು ಫೌಂಡೇಶನ್ ವೀಕ್, ಮರಳಲ್ಲ ಜಾಸ್ತಿಯಲ್ಲಿ, ಕುಸಿದ್ ಬಿಟ್ಟು ಆ ಕಂಬ ಬಿತ್ತು. ಆ ಜಾನ್ ರೋಬ್ಲಿಂಗ್ ಅಪ್ಪ ಇದ್ದಲ್ಲ, ಅಪ್ಪನ ಬೆನ್ನಿಗೆ ಪೆಟ್ಟು ಬಿತ್ತು. ಮುಂದೆ ಸ್ವಲ್ಪ ದಿವಸಕ್ಕೆ ಸತ್ತು ಹೋಗ್ಬಿಟ್ಟ, ಅವನು ಬದುಕಲಿಲ್ಲ. ಅವನ ಕಾಲಿಗೆ ಪೆಟ್ಟಾಯ್ತು, ಬೆನ್ನಿಗೆ ಪೆಟ್ಟಾಯ್ತು. ಒಂದು 3 ವಾರಕ್ಕೆ ಸೇರ್ಕೊಂಡ್ಬಿಟ್ಟ ಅವನು. ಪ್ರಾಜೆಕ್ಟ್ ಏನ್ ಮಾಡಬೇಕು? ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಹೇಳ್ದ, ನಮ್ಮಪ್ಪ ಕನಸು ಕಂಡಿದ್ದ, ಲಕ್ಷಾಂತರ ಜನಕ್ಕೆ ಪ್ರಯೋಜನ ಆಗುವಂತ ಕೆಲಸ ನಾನು ಮಾಡ್ತೀನಿ ಅಂತ ತಗೊಂಡ. ಅವನ್ ದುರ್ದೈವ ನೋಡಿ ಹೇಗಿದೆ. ಹಡಗಲ್ಲಿ ಮ್ಯಾನೇಜ್ ಮಾಡ್ತಿರ್ಬೇಕಾದ್ರೆ ಹೋಗ್ತಾ ಇದ್ದ, ಹಡಗು ಟಪ್ ಅಂತ ಅದಕ್ಕೆ ಬಡೀತು, ಕಾಲಿಗೆ ಭಾರಿ ಪೆಟ್ಟಾತು, ಬೆರಳೆಲ್ಲ ಚೂರು ಚೂರು ಆಗ್ಬಿಡ್ತು ಬೆರಳು. ಅದರಿಂದ ಒಂದು ಸಿಪರೇಟ್ ಒಂದು ರೋಗ ಬಂದ್ಬಿಡ್ತು ಅವನು. ರೋಗ ಬಂದ್ರೆ ಏನಾಯ್ತು ಗೊತ್ತಾ? ಹೇಳೋ ಹಂಗೆ ಇಲ್ಲ, ಹಾಸ್ಪಿಟಲ್ ಮಲ್ಕೊಂಡ್ಬಿಡ್ಬೇಕು. ಬೆನ್ನು ಹುರಿ ಪೆಟ್ಟಾಗ್ಬಿಡ್ತು, ಮಲ್ಕೊಂಡೇ ಇರ್ಬೇಕು, ಹೇಳೋಕ್ಕಾಗಲ್ಲ. ಆಸ್ಪತ್ರೆಗೆ ಸೇರಿಸ್ಬಿಟ್ರು. ಪ್ರೊಜೆಕ್ಟ್ ನಡೆಯೋದು ಹೇಗೆ? ಅವ್ನು ಧ್ವನಿನೇ ಇಲ್ಲ, ಮಾತಾಡೋದು ಧ್ವನಿ ಬರಲ್ಲ, ಸುಮ್ಮನೆ ಜೀವೋತ್ಸವ, ಮಲಗಿದ್ದಾನೆ, ಏನು ತಿಳಿಯಲ್ಲ ಅವ್ನಿಗೆ ಗೊತ್ತಾಗ್ತಂತ. ಆದ್ರೆ ಬುದ್ಧಿ ಚುರುಕಿದೆ, ಅಡ್ಡಾಡಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅವನ ಹೆಂಡತಿ ಎಮಿಲಿ ಅಂತ. ಎಮಿಲಿ ಅಂತ ಹೆಸರು ನೆನ್ಪಿಟ್ಕೊಂಡ್ರೆ ಸಂತೋಷಪ್ಪ ನೀವೆಲ್ಲ. ಇದನ್ನ ಅಲ್ಲಿ ಹೋದ ನಿಮ್ ಕಣ್ಣು ಮುಂದೆ ಚಿತ್ರ ಬರ್ಬೇಕು. ನಾವು ಆರಾಮಾಗಿ ಹೋಗ್ತೀವಲ್ಲ, ಯಾರೊಬ್ರು ತ್ಯಾಗ ಮಾಡಿದ್ರಿಂದ ಆದದ್ದು ಒಂದು ನೆನಪಿರ್ಬೇಕು. ಆ ಎಮಿಲಿ ಏನ್ ಮಾಡಿದ್ಲು? ಗಂಡ ಹೇಳಿದ್ಲು, ಒಂದು ಕೆಲಸ ಮಾಡಿ, ನೀವು ನನಗೆ ಹೇಳ್ತಾ ಹೋಗಿ ಏನೇನ್ ಮಾಡ್ಬೇಕಂತ, ನಾನು ಇಂಜಿನಿಯರ್ ಹೇಳಿ ಮಾಡಿಸ್ತೀನಿ ಅಂದ್ಲು. ಅವನು ತನ್ನ ಕೊರಕಲ್ ಧ್ವನಿಯಲ್ಲಿ ಹೀಗೆ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಹೇಳೋ ನಾವು ಡ್ರಾಯಿಂಗ್ ಸ್ಕೆಚ್ ತೋರಿಸೋನು. ಆಕೆ ಹೋಗಿ ಇಂಜಿನಿಯರ್ ಹತ್ರ ಮಾತಾಡ್ಬೇಕು. ಸ್ವಾಮಿ, ಇದು 1 ದಿವಸದ ಕೆಲಸ ಅಲ್ಲ, 2 ದಿವಸದ ಕೆಲಸ ಅಲ್ಲ, 13 ವರ್ಷ ಅವನು ಹಾಸಿಗೆಯಲ್ಲೇ ಮಲ್ಕೊಂಡ. ಅವನು ಇನ್ಸ್ಟ್ರಕ್ಷನ್ ಕೊಟ್ಟ. ಎಮಿಲಿ ಹೋಗಿ ಇಂಜಿನಿಯರ್ ಹೇಳಿದ್ಲು, ಬ್ರಿಡ್ಜ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ರೆ ಅಮೆರಿಕನ್ ರಾಷ್ಟ್ರಪತಿ ಕೂಡ ಬಂದ್ರು ಇನಾಗ್ರೇಷನ್ ಮಾಡೋದಕ್ಕೆ.
ಹೀಗೆ ಹಾಗೆ ಬ್ರಿಡ್ಜ್ ಮೇಲೆ ಹೋಗಿ ಬಂದರು. ಕೊನೆಗೆ ಆ ಹುಡುಗ ಹೇಳಿದ, ವಾಷಿಂಗ್ಟನ್ ರೋಪ್ಲಿಂಗ್ ಹಾಸಿಗೆ ಮೇಲೆ ಇದ್ನಲ್ಲ 14 ವರ್ಷ, ನಾನು ಒಂದ್ಸಲ ಕರ್ಕೊಂಡು ಹೋಗ್ಬೇಡಿ ಆ ಬ್ರಿಡ್ಜ್ ಮೇಲೆ ಅಂತ ಹೇಳ್ದೆ. ಆಂಬ್ಯುಲೆನ್ಸಲ್ಲೇ ಕರ್ಕೊಂಡು ಬ್ರಿಡ್ಜಿಂದ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ 2-3 ಸಲ ಅಡ್ಡಾಡಿದ್ರು. ಅವ್ನಿಗೆ ಏನು ತೃಪ್ತಿ ಆಗಿರ್ಬೇಕಲ್ಲ. ಇಷ್ಟು ಕಷ್ಟಪಡ್ತಿದ್ರು ಜನ ಸುತ್ತ ಹಾಕೋಗೋದಕ್ಕೆ. ಈಗ 5 ನಿಮಿಷದಲ್ಲಿ ಕ್ರಾಸ್ ಮಾಡಿ ಹೋಗ್ತಾರೆ, ಮ್ಯಾನ್ಹ್ಯಾಟನ್ ಹೋಗ್ಬಿಡ್ತಾರೆ. ಪ್ರಯೋಜನ ಆಯ್ತು ಲಕ್ಷಾಂತರ ಜನಕ್ಕೆ. ನಂಬಲಿಕ್ಕಿಲ್ಲ, ಇನಾಗ್ರೇಷನ್ ಆದ 1 ವಾರದಲ್ಲಿ 1,00,000 ಕಾರ್ ಹೋಗಿತ್ತಂತೆ ಅದ್ರ ಮೇಲೆ. ಅದಷ್ಟು ಡಿಮಾಂಡ್ ಇತ್ತಲ್ಲಿ. ಹೋಗಿ ಬಂದ 2 ಸಲ. ಮರುದಿನ ಬಂದವನು ತನ್ನ ಪ್ರಾಣ ಬಿಟ್ಟ. ಅಂದ್ರೆ ಪ್ರಾಣ ಹಿಡ್ಕೊಂಡಿದ್ದೇನೆ ಆ ಬ್ರಿಡ್ಜ್ ಕಂಪ್ಲೀಟ್ ಆಗೋದಕ್ಕೆ. ಸ್ನೇಹಿತರೆ, ಆ ಬ್ರುಕ್ಲಿನ್ ಬ್ರಿಡ್ಜ್ ಇವತ್ತಿಗೂ ನಿಂತಿದೆ. ಅಪ್ಪ ಜಾನ್ ರೋಬ್ಲಿಂಗನ ಕನಸು, ಮಗ ವಾಷಿಂಗ್ಟನ್ ರೋಬ್ಲಿಂಗನ ಹಠ, ಇದಕ್ಕಿಂತ ಮುಖ್ಯವಾಗಿ ಆ ತಾಯಿ ಎಮಿಲಿ, ಆಕೆ ತಾಳ್ಮೆ, ಈ 3 ಜನ ಮಾಡಿದ್ದು ಎದಕ್ಕೋಸ್ಕರ ಮಾಡಿದ್ದವರು? ಯಾರಿಗೋಸ್ಕರ ಮಾಡಲಿಲ್ಲ. ಮಾಡಿದ ಪ್ರಪಂಚಕ್ಕೆ ಒಳ್ಳೇದಾಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ರು. ದಯವಿಟ್ಟು ಮಕ್ಕಳೇ, 3 ಮೊದಲೇದು ಮಾತ್ರ ಇನ್ಫಾರ್ಮ್ ಮಾಡ್ತೀನಿ ನಾನು. ಫೇತ್ ಇನ್ ಸೆಲ್ಫ್, ಸೆಕೆಂಡ್ ಇಸ್ ಫೇತ್ ಇನ್ ವಾಟ್ ಯು ಡೂ, ಅಂಡ್ ಥರ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಫೇತ್ ದಟ್ ವಾಟ್ ಯು ಡೂ ಈಸ್ ಗುಡ್ ಫಾರ್ ಸೊಸೈಟಿ. ಸೊಸೈಟಿಗೆ ಅನ್ಯಾಯ ಆಗುತ್ತಿರುವಂಥ ಕೆಲಸಕ್ಕೆ ನೀವು ಮಾಡಕ್ಕೆ ಹೋಗಬೇಡಿ. ಯಾವ ಕೆಲಸದ ಪ್ರಪಂಚಕ್ಕೆ ಒಳ್ಳೇದಾಗ್ತದೆ ಅದನ್ನು ಮಾತ್ರ ಮಾಡಿ. ಥರ್ಡ್ ಈಸ್ ಮೋಸ್ಟ್. ಅಂಡ್ ಲಾಸ್ಟ್ ಅಂಡ್ ಪಾಯಿಂಟ್, ಐ ಸ್ಟಾಪ್ ಮೆನ್ಷನ್ ಇಟ್ ಅಂಡ್ ಸ್ಟಾಪ್ ಅಂಡ್ ದೆನ್ ವಿ ಹ್ಯಾವ್ ಕ್ವೆಶ್ಚನ್ ಆನ್ಸರ್ಸ್. ಲಾಸ್ಟ್ ಈಸ್ ಫೇತ್ ಇನ್ ಗಾಡ್. ನಾವು ಎಷ್ಟೇ ದೊಡ್ಡವರಾದರೂ ಏನೇ ಮಾಡಿದರೂ ಕೂಡ ನಮ್ಮನ್ನು ಮೀರಿದಂಥ ಒಂದು ಶಕ್ತಿ ಮೇಲೆ ಇದೆ ಅಂತ ನಂಬಿಕೊಳ್ಳೋದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಅದನ್ನು ದೇವರು ಅನ್ನಿ, ದೈವ ಅನ್ನಿ, ವಿಧಿ ಅನ್ನಿ, ಏನೂ ಅನ್ನಿ, ನಮ್ಮನ್ನು ಮೀರಿದಂಥ ಒಂದು ಶಕ್ತಿ ಮೇಲೆ ಇದೆ. ಎಷ್ಟೋ ಜನ ಕೇಳ್ತಾರೆ, ನನಗೇನು ಪ್ರೂಫು ದೇವರಿದ್ದಾನೆ ಅಂತ? ಪ್ರೂಫ್ ಇದೆ, ನಾನು ಪ್ರೂಫ್ ಕೊಡ್ತೀನಿ ನಾನು. ಈಗ ಅಮೆರಿಕದ ಏರ್ಪೋರ್ಟ್ಗಳಲ್ಲಿ ಬಿಡಿ, ನಮ್ಮ ಬೆಂಗಳೂರು ಏರ್ಪೋರ್ಟ್ ತಗೋಣ. ಬೆಂಗಳೂರು ಏರ್ಪೋರ್ಟಲ್ಲಿ ದಿನಕ್ಕೆ 150 ವಿಮಾನ ಏರುತ್ತೆ, 150 ವಿಮಾನ ಇಳೀತದೆ. ಒಂದಕ್ಕೊಂದು ಡಿಕ್ಕಿ ಹೊಡೆದೇ ಇಲ್ಲ. ಯಾಕೆ ಹೊಡೆದಿಲ್ಲ ಗೊತ್ತಾ? ಅದೊಂದು ಏರ್ ಟ್ರಾಫಿಕ್ ಕಂಟ್ರೋಲ್ ಅಂತಿದೆ. ಅಲ್ಲಿ ಕೂತ್ ಕಂಟ್ರೋಲ್ ಮಾಡ್ತಾ ಇರೋದನ್ನ. ಯಾವ ವಿಮಾನ ಲ್ಯಾಂಡ್ ಆಗಬೇಕು, ಯಾವ ವಿಮಾನ ಟೇಕ್ ಆಫ್ ಆಗಬೇಕು, ಪ್ರತಿಯೊಂದು ನೋ ಡೋಂಟ್ ಗೋ, ನೋ ಪ್ರೊಸೀಡ್, ಗೋ ಲ್ಯಾಂಡ್, ಹಿಂಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಅವ್ರು ಹಾಗೆ ಮಾನಿಟರ್ ಮಾಡ್ತಿರೋದ್ರಿಂದ ವಿಮಾನ ಡಿಕ್ಕಿ ಹೊಡೆದಿಲ್ಲ ಅಲ್ವಾ? ದಯವಿಟ್ಟು ನೋಡಿ, ಈ ಪ್ರಪಂಚ ಆಗಿ ಬಿಗ್ ಬ್ಯಾಂಗ್ ಥಿಯರಿಯಿಂದ ಆಗಿ 450 ಮಿಲಿಯನ್ ವರ್ಷಗಳಾಯ್ತು ಅಂತ ಹೇಳ್ತೀವಿ ಅಲ್ವಾ? ಉಳ್ಕಿದ್ ಬಿಟ್ಬಿಡಿ, ನಮ್ಮ ಬಿಹಾರ್ ಗ್ಯಾಲಕ್ಸೀಸು ಬಿಟ್ಬಿಡೋಣ. ನಮ್ಮ ಸೋಲಾರ್ ಸಿಸ್ಟಮ್ ತಗೊಳ್ಳಿ. ಸೂರ್ಯನ ಸುತ್ತ ಗ್ರಹಗಳು ಸುತ್ತಾ ಇದ್ದಾವಲ್ಲ, ಅವತ್ತಿಂದ ಇವತ್ತಿಗೆ ಸುತ್ತಾ ಇದ್ದಾವೆ 450 ವರ್ಷಗಳಿಂದ. ಎಷ್ಟು ಕರೆಕ್ಟಾಗಿ ಸುತ್ತಾ ಇದ್ದಾವೆ ಅಂದ್ರೆ, ನೀವು ಕೂತ್ಕೊಂಡು ಪಂಚಾಂಗ ನೋಡಿದ್ರೆ ಇನ್ನು 100 ವರ್ಷಕ್ಕೆ ಯಾವತ್ತು ಸಂಪೂರ್ಣ ಸೂರ್ಯಗ್ರಹಣ ಆಗ್ತದೆ ಮಿನಿಟ್ ಕರೆಕ್ಟ್ ನಿಮಿಷಕ್ಕೆ ಹೇಳ್ಬೋದು. ನೀವು ನೋಡ್ತಿರಲ್ಲ, ಸೂರ್ಯಗ್ರಹಣ ಟೈಮ್ ಕೊಟ್ಟಿರ್ತಾರೆ ಮೊದಲೇ, 1 ವಾರ ಮೊದಲೇ. ಈ ಸೆಕೆಂಡಿಗೆ, ಈ ನಿಮಿಷಕ್ಕೆ ಶುರು ಆಗ್ತದೆ, ಈ ನಿಮಿಷಕ್ಕೆ ಮುಗಿತದೆ, ಹಂಗೆ ಆಗ್ತದೆ. ಅಂದ್ರೆ ಆಲ್ ದೀಸ್ ಪ್ಲಾನೆಟ್ಸ್ ಆರ್ ಮೂವಿಂಗ್ ವಿತ್ ಅಬ್ಸಲ್ಯೂಟ್ ಪ್ರಿಸಿಷನ್. ಕರೆಕ್ಟಾಗಿ ಒಂದೇ ಸ್ಪೀಡಲ್ಲಿ ಒಂದೇ ರೀತಿಯಲ್ಲಿ ಹೋಗ್ತಾವೆ, ಒಂಚೂರು ಹೆಚ್ಚು ಕಡಿಮೆ ಆಗಿಲ್ಲ, ಒಂದಕ್ಕೊಂದು ಡಿಕ್ಕಿ ಹೊಡೆದೇ ಇಲ್ಲ. ಈಗ 150 ಪ್ಲೇನ್ ಹೋಗ್ತವೆ ಬರ್ತವೆ, ಡಿಕ್ಕಿ ಹೊಡೆದಿಲ್ಲ ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಇದೆ, ಅದು ಮಾನಿಟರ್ ಮಾಡ್ತಾ ಇದೆ ಅಂತ ಹೇಳ್ತೀವಲ್ಲ. ಇದನ್ನ ಯಾರು ಮಾನಿಟರ್ ಮಾಡ್ತಾ ಇದ್ದಾರೆ? ಇದನ್ಯಾರು ಮಾನಿಟರ್ ಮಾಡ್ತಾ ಇದ್ದಾರೆ? ಯಾವುದೋ ಒಂದು ಶಕ್ತಿ ಇರಬೇಕು. ಅದು ಆಕೆನೋ ಅವನೋ ಗೊತ್ತಿಲ್ಲ ನನಗೆ, ಆದ್ರೆ ಯಾವುದೋ ಒಂದು ಮಹಾನ್ ಶಕ್ತಿ ಈ ಪ್ರಪಂಚವನ್ನ ಕಾಪಿಡುತ್ತದೆ, ರಕ್ಷಿಸ್ತದೆ, ಈ ವ್ಯವಸ್ಥೆ ನಡೆಯುವ ಹಾಗೆ ನೋಡ್ಕೊಳ್ತದೆ ಅಂತ ನಂಬೋದಿದೆಯಲ್ಲ, ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಯಾಕೆ ಗೊತ್ತಾ? ದೇವರು ಇದ್ದಾನೆ ಅಂದ್ರೆ ನನಗೆ ಸೊಕ್ಕ ಬರಲ್ಲ, ನನಗಿಂತ ದೊಡ್ಡ ಶಕ್ತಿ ಒಂದಿದೆ ಅಂದ್ರೆ ನನಗೆ ಸೊಕ್ಕ ಬರಲ್ಲ, ಅಹಂಕಾರ ಬರಲ್ಲ. ಎರಡನೇದು ಬಹಳ ಮುಖ್ಯ ಮಿತ್ರರೇ, ನಾನು ದುಃಖದಲ್ಲಿ ಮೊಳಕಾಲು ಊರಿ ಕೂತಾಗ ಜೀವನದಲ್ಲಿ ಯಾವಾಗಲೂ ಸುಖ ಸಮಯಗಳೇ ಬರ್ತದೆ ಅಂತ ಇಲ್ಲ. ಯಾವಾಗ ಕಷ್ಟ ಬಂದಿತ್ತು ಹೇಳೋಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ಹಂಗೆ ಕಷ್ಟ ಬಂದಾಗ ನಾನು ಮೊಳಕಾಲು ಊರಿ ಕುಸಿದು ಕುಳಿತಾಗ ಆ ದೇವರು ಅನ್ನುವಂಥ ಶಕ್ತಿ ನಮ್ಮನ್ನು ಕಾಪಾಡುತ್ತದೆ ಅನ್ನೋ ನಂಬಿಕೆ ನಮ್ಮನ್ನು ಕಾಪಾಡುತ್ತೆ. ಅದರಿಂದ ದೇವರು ಅಂತ ಹೇಳಬೇಕು, ನಂಬೇಕು. ಈ 4 ಥರದ ನಂಬಿಕೆಗಳನ್ನು ಹೇಳಿದೆ ನಾನು ನಿಮಗೆ. ಫೇತ್ ಇನ್ ಸೆಲ್ಫ್, ಫೇತ್ ಇನ್ ವಾಟ್ ಐ ಡೂ, ಫೇತ್ ದಟ್ ವಾಟ್ ಐ ಡೂ ಈಸ್ ಗುಡ್ ಫಾರ್ ಸೊಸೈಟಿ, ಅಂಡ್ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಫೇತ್ ಇನ್ ಪವರ್ ಬಿಯಾಂಡ್ ಮೀ, ದೇವರು ಅಂತ. ಇದೊಂದು ಘಟನೆ ಹೇಳಿ ನಿಲ್ಲಿಸ್ಬಿಡ್ತೀನಿ. ಬಹಳ ಚಂದದ ಘಟನೆ ಇದು, ನನ್ನ ಜೀವನವನ್ನು ಬದಲಾಯಿಸಿದಂಥ ಘಟನೆ. ಇದು ಬರ್ತಿದ್ದೀನಿ, ಕೆಲವು ಓದಿರ್ಬೇಕು. ನಾನು ಬಹಳ ಸಲ ಗುಜರಾತಕ್ಕೆ ಹೋಗ್ಬೇಕಾಗತ್ತೆ, ಅಲ್ಲಿ ಶಾಲೆಗಳಿದ್ದವು ನಾನು. ಇದಾದದ್ದು January 1st, 2009 ಆದಂಥ ಘಟನೆ ಇದು. ನಾನು ಬರೋಡಕ್ಕೆ ಹೋಗಿದ್ದೆ.
ಅಲ್ಲಿ ಹೋಟೆಲಿಗೆ ಇಳ್ಕೊಂಡಿದ್ದೆ. ಸಾಯಂಕಾಲ ಸುಮಾರು 6:30 7 ಗಂಟೆಗೆ ನಾನು ನೋಡೋಕೊಬ್ರು ಡಾಕ್ಟರ್ ಬಂದರು. ಡಾಕ್ಟರ್ ಶೈಲೇಶ್ ಮೆಹ್ತಾ ಅಂತ. ಆಗ ಅವ್ರಿಗೆ 69 ವರ್ಷ. ಅವನು ಎಷ್ಟು ಪ್ರಸಿದ್ಧ ಹೃದಯ ತಜ್ಞ ಅಂದರೆ, ಅವನಿಗೆ ಅಹಮದಾಬಾದ್ದಲ್ಲಿ, ಬರೋಡಾದಲ್ಲಿ, ರಾಜ್ಕೋಟದಲ್ಲಿ 3 ಕಡೆಗೂ ಹಾಸ್ಪಿಟ್ಲ್ ಇದ್ದಾರೆ. ಅವನ ಕೈಯಲ್ಲಿ 100 ಜನ ಡಾಕ್ಟರ್ ಕೆಲಸ ಮಾಡ್ತಾರೆ. ಅವನು ದೇವರಾಗ್ಬಿಟ್ಟಿದ್ದಾನೆ. ಜನ ಅಂತಾರೆ, ಮೆಹ್ತಾ ಕಡೆ ಹೋದ್ರೆ ಆರಾಮಾಗ್ತೀನಿ ಬಿಡು, ಅವನ ಕೈಗುಣ ಡಾಕ್ಟರ್ ಮುಟ್ಟಿದ್ರೆ ಆರಾಮಾಗ್ಬಿಡ್ತದೆ ಅಂತ ಸುದ್ದಿ. ನನ್ನ ಸ್ನೇಹಿತ ಆತ, ನನಗಿಂತ ವಯಸ್ಸಲ್ಲಿ ತುಂಬಾ ಹಿರಿಯರು, ಅದು ನನ್ನ ಸ್ನೇಹಿತರಾಗಿದ್ದು. ನಾನು ನೋಡೋಕೆ ಬಂದರು. ಮಾತಾಡ್ತಾ ಮಾತಾಡ್ತಾ ಹೇಳಿದರು, ಸರ್ ಇತ್ತೀಚೆಗೆ ಒಂದು ಘಟನೆ ಆಯಿತು ನಮ್ಮ ಆಸ್ಪತ್ರೆಯಲ್ಲಿ, ನನಗೆ ಅದು ಏನು ಮಾಡಬೇಕು ತೋಚ್ತಾ ಇಲ್ಲ ಅಂದು. ಏನಾಯಿತು ಅಂತ ಕೇಳಿದೆ. ಡಿಸೆಂಬರ್ 2ನೇ ತಾರೀಕಿಗೆ ನಮ್ಮ ಆಸ್ಪತ್ರೆಗೆ ಒಂದು ಗಂಡ ಹೆಂಡತಿ ಮಗುನ ಕರ್ಕೊಂಬಂದ್ರು. ಸಣ್ಣ ವಯಸ್ಸಿನ ಗಂಡ ಹೆಂಡತಿ, 35 36 ವರ್ಷದವ್ರು ಇರಬೇಕು. ಆ ಮಗು ವಯಸ್ಸು ಒಂದು 5.5 ವರ್ಷ ಹುಡುಗಿ. ಆ ಹುಡುಗಿ ಹೃದಯ ದೋಷ ಇದೆ. ಎಲ್ಲ ಫೈಲ್ ತಂದಿದ್ರು. ಮೆಹ್ತಾ ನೋಡಿದ್ರು. ಯಾಕೆ ತಡ ಮಾಡಿದ್ರಿ, ಮೊದಲೇ ಬರ್ಬೇಕಾಗಿತ್ತಲ್ಲ ಅಂದ್ರು. ಅಳೋಕ್ ಶುರು ಮಾಡಿದ್ರು ಅಪ್ಪ ಅಮ್ಮ. ಇಲ್ಲ ಸರ್, ಹಳ್ಳಿಯಲ್ಲಿ ಇರೋದು ನಾವು, ಅಲ್ಲಿ ನನಗೆ ಡಾಕ್ಟರ್ ಗುಣ ಆಗ್ತದೆ ಗುಣ ಆಗ್ತದೆ ಅಂತ ಔಷಧಿ ಕೊಟ್ಟರು. ಈಗ ಹೇಳ್ತಾರೆ ಮಗು ಬದುಕಲ್ಲ, ಮೆಹ್ತಾ ಕಡೆ ಕರ್ಕೊಂಡು ಹೋಗಿ ಅಂದ್ರು. ಬಂದಿದ್ದೀವಿ ಸರ್. ಮೆಹ್ತಾ ಹೇಳಿದೆ, ನಾನು ಸುಳ್ಳು ಹೇಳಲ್ಲ ನಿಮಗೆ, ಮಗುದ್ ಕಷ್ಟ ಇದೆ. ಎರಡೇ ಹಾದಿ ಇರೋದು. ತಕ್ಷಣ ಆಪರೇಷನ್ ಮಾಡ್ಬೇಕು ಮಗುಗೆ. ಆದ್ರೆ ಆಪರೇಷನ್ ಮಾಡಿದ್ರು ಕೂಡ ಮಗು ಬದುಕಿ ಉಳಿಯುವಂತ ಚಾನ್ಸ್ ಓನ್ಲಿ 30% ಮಾತ್ರ. ಅದಕ್ಕೇನು ಜಾಸ್ತಿ ಬದುಕಲ್ಲ. ಅಂದ್ರೆ ದೈವ 30% ಬದುಕಬಹುದು, 70% ಹೋಗೇ ಬಿಡ್ಬೋದು. ಆಪರೇಷನ್ ಟೇಬಲ್ ಮೇಲೆ ತೀರ್ಕೋಬಹುದು. ಮತ್ತು ಆಪರೇಷನ್ ಮಾಡದೇ ಇದ್ರೆ ಏನಾಗುತ್ತೆ, ಮಗು 6 ತಿಂಗಳು ಬದುಕಲ್ಲ. ಆರ್ಟ್ರೀಸ್ ಎಲ್ಲ ಬ್ಲಾಕ್ ಆಗಿ ಹೋಗಿದೆ. ಏನ್ ಮಾಡಕ, ಏನ್ ಮಾಡ್ತೀರಿ? ಮತ್ತು ಅಪ್ಪ ಅಮ್ಮ ಹತ್ರು, ಸರ್ ನೀವು ಹೇಳಿದ್ರಲ್ಲ 30% ಚಾನ್ಸ್ ಇದೆ ಅಂತ, ನಮ್ಮ ದೇವರಲ್ಲಿ ನಂಬಿಕೆ ಇದೆ ಸರ್, ಮಾಡಿಬಿಡಿ ಸರ್ ಆಪರೇಷನ್ ಅಂದ್ರೆ. ಆಯ್ತು ಅಂದ್ರೆ ಅಡ್ಮಿಟ್ ಮಾಡಿದ್ರು. 1 2 ದಿವಸ ಟೆಸ್ಟ್ ಎಲ್ಲ ಮಾಡ್ಬೇಕಲ್ಲ. ಮಗು ಜೊತೆಗೆ ತಾಯಿ ಇದ್ದಾಳೆ ಆಸ್ಪತ್ರೆಯಲ್ಲಿ. ದಿನ ಸಾಯಂಕಾಲ ತಾನು ಯಾವುದೋ ನಂಬಿದ ದೇವರು ನೆನೆಸ್ಕೊಂಡು ಆ ಮಗು ಹಣೆಗೆ ಕುಂಕುಮನೋ ವಿಭೂತಿಯನ್ನು ಹಚ್ಚಿ, ಚಿಂತೆ ಮಾಡಬೇಡ ಮಗು, ಆರಾಮಾಗ್ತೀಯ, ದೇವರಿದ್ದಾನೆ ಅಂತ ಹೇಳ್ತಿದ್ಲಂತೆ ಅಮ್ಮ ಮಗುವಿಗೆ. 3ನೇ ದಿವಸ ಮಗುನ ಆಪರೇಷನ್ ಕರ್ಕೊಂಬಂದ್ರು. ನಿಮ್ ಕಣ್ ಮುಂದೆ ಆಪರೇಷನ್ ಥಿಯೇಟರ್ ಬರಬೇಕು. ಆ ಟೇಬಲ್ ಮೇಲೆ ಪುಟ್ಟು ಮಗುನ ಮಲಗಿಸಿದ್ದಾರೆ. 5.5 ವರ್ಷದ ಮಗು ಪಾಪ. ಒಳಗಡೆ ಡಾಕ್ಟರ್ಸು ನರ್ಸ್ ಎಲ್ಲ ರೆಡಿಯಾಗಿ ಎಲ್ಲ ಇಟ್ಕೊಂಡಿದ್ದಾರೆ. ಕೊನೆಗೆ ಶೈಲೇಶ್ ಮೆಹ್ತಾ ಹೋದ್ರು. ಆ ಗ್ರೀನ್ ಹಾಕೊಂಡು ಗೌನ್ ಹಾಕೊಂಡು, ತಲೆ ಕ್ಯಾಪು, ಮಾಸ್ಕು, ಗ್ಲೌಸ್ ಹಾಕೊಂಡು ಒಳಗಡೆ ಹೋದ್ರು. ಆ ಮಗು ನೋಡಿದ ತಕ್ಷಣ ಕರಳು ಚುರುಕಂತ. ಪಾಪ ಮಗು ಬದುಕಿದೆ. ಆಪರೇಷನ್ ಸಕ್ಸಸ್ಫುಲ್ ಆಗೋ ಚಾನ್ಸ್ ಎಷ್ಟಿದೆ? 30% ಮಾತ್ರ. ಅಂದ್ರೆ ಬಹಳಷ್ಟು ಸಮಯ ಮಗು ಹೋಗೇ ಬಿಡ್ಬೋದು. ಈಗ ಬದುಕಿದೆಯಲ್ಲ, ಉತ್ತೇಜನ ಕೊಡಬೇಕು ಅಂತ ತಲೆಗೆ ಪೆಟ್ಟು ಟಚ್ಕೊಂಡ್ವಿ. ಮಗು ಚಿಂತೆ ಮಾಡಬೇಡ, ವಿಲ್ ಬಿ ಆಲ್ ರೈಟ್ ಅಂದ್ರು ಅಂತ. ಮಗು ತಲೆ ಎತ್ತು ನೋಡ್ತು. ನಾನು ಚಿಂತೆ ಇಲ್ಲ ಡಾಕ್ಟರ್, ಒಂದು ಪ್ರಶ್ನೆ ಇದೆ ಅಂದ್ರು. ಪ್ರಶ್ನೆನಾ? ಏನ್ ಪ್ರಶ್ನೆ ನಿಂದು ಅಂತ ಡಾಕ್ಟರ್ ಕೇಳಿದ್ರು. ಸರ್, ಎಲ್ಲರೂ ಇಲ್ಲಿ ಆಸ್ಪತ್ರೆ ಹೇಳ್ತಾರೆ ನಿನಗೆ ಓಪನ್ ಹಾರ್ಟ್ ಸರ್ಜರಿ ಆಗಬೇಕು, ತೆರೆದ ಹೃದಯ ಚಿಕಿತ್ಸೆ ಆಗಬೇಕು ಅಂತಾರೆ. ನನ್ನ ಹೃದಯ ಪೂರ್ತಿ ಹೊರಗೆ ತೆಗೆದು ಬಿಡ್ತೀರಾ ಸರ್ ಅಂತ ಕೇಳಿ. ಏನ್ ಚಿಂತೆ ಮಾಡ್ಬೇಡಮ್ಮ, ನಿನಗೆ ನೋವೇ ಗೊತ್ತಾಗಲ್ಲ, ಅನೆಸ್ತೇಷಿಯಾ ಕೊಟ್ಟಿರ್ತೀವಿ, ಗೊತ್ತಾಗಲ್ಲ ನಿನಗೆ ಅಂದ್ರು ಡಾಕ್ಟರ್. ನನಗೆ ಅದು ಪ್ರಶ್ನೆ ಇಲ್ಲ ಸರ್, ನನ್ನ ಪ್ರಶ್ನೆ ಬೇರೆ ಇದೆ. ಏನೇನು ಪ್ರಶ್ನೆ? ಆ ಹುಡುಗಿ ಹೇಳಿದ್ಲು, ಸರ್ ನಮ್ಮಮ್ಮ ನನಗೆ ದಿನ ಪೂಜೆ ಮಾಡಿ ಹಣೆಗೆ ಕುಂಕುಮ ವಿಭೂತಿ ಹಚ್ಚುವಾಗ ಹೇಳ್ತಾಳೆ, ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ, ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ನೀವು ನನ್ನ ಹೃದಯ ಕೊರೆದಾಗ, ಕತ್ತರಿಸಿದಾಗ ಒಳಗಡೆ ದೇವರಿದ್ದಾನೆ ನೋಡ್ಬಿಡ್ತೀರಾ ಸರ್? ಇದ್ರೆ ಹೇಗಿದ್ದಾನೆ ಅನ್ನೋದನ್ನ ನನಗೆ ಗುಣ ಆದ್ಮೇಲೆ ಹೇಳ್ತೀರಾ ಸರ್ ಅಂದ್ಲು. ಈ ಥರದ ಪ್ರಶ್ನೆನ ಯಾರೂ ಕೇಳಿರಲಿಲ್ಲ ಮೆಹ್ತಾಗೆ. ಆಯ್ತು 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 ಅಂದ. ಆಪರೇಷನ್ ಶುರು ಮಾಡಿದ್ರು. ಮೆಹ್ತಾ ಭಾವನಾ ಜೀವಿ ಅಲ್ಲ, ದಿನಕ್ಕೆ 10 ಹಾರ್ಟ್ ಕತ್ತರಿಸುವಂತ ಮನುಷ್ಯ. ನನಗೆ ಈ ಘಟನೆ ಹೇಳುವಾಗ ಹೋಟೆಲಲ್ಲಿ ಅವನ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಭಾವನಾ ಜೀವಿ ಅಲ್ಲ ಅವನು. ಏನಾಗಿತ್ತು ಗೊತ್ತು, ದುಃಖಪಟ್ಟ ಅವನು. ಹೇಳಿದ, ಆಪರೇಷನ್ ಮಾಡ್ತಾ ಇದ್ದೀನಿ, ಹಾರ್ಟ್ ಲಂಗ್ ಮಷಿನ್ ಆನ್ ಇದೆ, ಎಲ್ಲ ಇದೆ, ಆದ್ರೆ ಹೃದಯದಲ್ಲಿ ರಕ್ತಾನೇ ಬರ್ತಾ ಇಲ್ಲ. ಬರ್ತಾನೆ ಇಲ್ಲ. ಏನು ಹೃದಯ ಪ್ರೆಷರ್ ಹೆಚ್ಚಿದ್ರು ಹಾಕಿದ್ರು ಬರಲಿಲ್ಲ. ನಿಧಾನಕ್ಕೆ ಹಾರ್ಟ್ ಬೀಟ್ ಕಮ್ಮಿ ಆಗ್ತಾ 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 ಬಂತು. ನೋಡ್ತಾ ಇದ್ದು ಹಾರ್ಟ್ ಆಲ್ಮೋಸ್ಟ್ 0 ಬಂದ್ಬಿಡ್ತು. ಆಯ್ತು ಬದುಕಲ್ಲ ಮಗು, ಆಯ್ತಪ್ಪ ಎಲ್ಲ ಟ್ಯೂಬ್ ಎಲ್ಲ ತೆಗೆದ್ಬಿಡಿ, ಹೊಲಿಗೆ ಹಾಕ್ಬಿಡಿ, ಕತ್ತರಿಸಿದ ಪೋಸ್ಟ್ ಹೊಲಿಗೆ ಹಾಕಿ ಮಗುನ ಅಪ್ಪ ಅಮ್ಮನ ಕೊಟ್ಬಿಡಿ, ಸಾರಿ ವಿ ಕುಡ್ ನಾಟ್ ಸೇವ್ ದ ಚೈಲ್ಡ್ ಅಂದ ಮೆಹ್ತಾ. ತನ್ನ ಕೈ ನೋಡ್ಕೊಂಡ, ಕೈಲ ರಕ್ತ ಆಗಿ ಹೋಗಿದೆ. ಅವ್ನಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ. ಆ ಹುಡುಗಿ ಧ್ವನಿ ಕೇಳಿಸ್ದಂಗ ಆಯ್ತು ಅವನಿಗೆ. ಹುಡುಗಿ ಹೇಳ್ದಲ್ಲ, ನಾನು ಹೃದಯ ಕೊರೆದಾಗ ಒಳಗಡೆ ದೇವರಿದ್ದಾನ ನೋಡ್ಬಿಡ್ತೀರಾ ಡಾಕ್ಟ್ರೆ, ಇದ್ರೆ ಅವನು ಹೇಗಿದ್ದಾನೆ ಹೇಳ್ತೀರಾ ಅಂತ ಹೇಳಿದ್ರು. ಇವನು ಏನಾಯ್ತೋ ಗೊತ್ತಿಲ್ಲ, ಭಾವನೆ ಉತ್ತಕ್ಕೆ ಒಕ್ಕಿ ಬಂತು ಅವನಿಂದ. ಭಗವಂತ ನೀ ಇದ್ದೀಯಲ್ಲೋ ಗೊತ್ತಿಲ್ಲಪ್ಪ ನನಗೆ,
ಮಗು ನಂಬ್ಕೊಂಡಿದೆ ನೀ ಇದ್ದೀಯಾ ಅಂತ. ಮಗುನ್ ತಂದೆ ತಾಯಿ ನಂಬ್ಕೊಂಡಿದ್ದಾರೆ ನೀನ್ ಇದ್ದೀಯಾ ಅಂತ. ನೀನ್ ಇರೋದೇ ನಿಜ ಆದ್ರೆ ಮಾರಾಯ ನೀನೇ ಕಾಪಾಡ್ಬೇಕು. ನನಗಿರುವಂತಹ ಜ್ಞಾನ ಕೌಶಲ್ಯಗಳಿಂದ ಈ ಮಗುನ ಉಳಿಸೋಕ್ ಸಾಧ್ಯ ಇಲ್ಲ, ನಾನು ನೀನೇ ಪಾರ್ ಮಾಡ್ಕೋ ಅಂತಂದ. ಕಣ್ಣಲ್ಲಿ ನೀರು ಬಂದಿತ್ತು. ನರ್ಸಿಗೆ ಹೇಳ್ದ, ಕನ್ನಡಕ ತೆಗಿ, ನನಗೇನು ಕಾಣಿಸ್ತಾ ಇಲ್ಲ ಅಂತ. ಆಕೆ ಕನ್ನಡಕ ತೆಗೆದು ತನ್ನ ಗೌನಿಂದ ಕಣ್ಣು ಒರೆಸ್ಕೊಂಡ. ಅಷ್ಟ್ರ ಪಕ್ಕದಲ್ಲಿದ್ದಂತ ಡಾಕ್ಟರ್ ಮೊಳಕೆಯಿಂದ ತಿಂದ್ರು. ಸರ್, ರಕ್ತ ಬರ್ತಾ ಇದೆ ಹೃದಯದಲ್ಲಿ. ಮೆಹತಾ ನನಗೆ ಪವಾಡದಲ್ಲಿ ನಂಬಿಕೆ ಇಲ್ಲ, ಯಾವುದೋ ದೈಹಿಕ ಪ್ರಕ್ರಿಯೆ ಆಗಿರ್ಬೇಕು, ನೋಡೋಣ ಮತ್ತೆ ಇನ್ನೊಮ್ಮೆ ಹಚ್ಚಿ ಹಾರ್ಟ್ ಲಂಗ್ ಮಷಿನ್ ಜಾಸ್ತಿ ಪ್ರೆಷರ್ ಹಾಕಿ ಅಂತ ಹೇಳಿ, ನೀವು ನಂಬಲಿಕ್ಕಿಲ್ಲ, 5-6 ಜನ ಡಾಕ್ಟರ್ ಸೇರಿ ಮುಂದೆ 4.25 ತಾಸು ಆಪರೇಷನ್ ಮಾಡಿದ್ರು. ಮೆಹತಾ ಹೇಳ್ತಾನೆ, ನನಗೆ ಎಂತ ಸಂತೋಷವಾಗಿ ಹೇಳ್ದ, ಆಪರೇಷನ್ ಈ ಸಕ್ಸಸ್ಫುಲ್, ಮಗು ಏನೂ ಆಗಲ್ಲ, ಚೆನ್ನಾಗಿರ್ತಾ, 50 ವರ್ಷ ಆಯ್ತು, ಏನು ತೊಂದರೆ ಇಲ್ಲ ಅಂತ ಹೇಳ್ದ. ಹೇಳ್ಬಿಟ್ಟು ನನಗೆ ಹೇಳ್ದ, ನಾನು ಯಾಕೆ ಹೇಳಿದೆ ಘಟನೆ ಅಂದರೆ, ಮಗು ಈಗ ರಿಕವರ್ ಆಗಿದೆ, ವಾರ್ಡಲ್ಲಿ ಇದ್ದಾಳೆ, ಆದರೆ ನಾನು ಹೋಗಿ ಭೇಟಿ ಆಗಿಲ್ಲ ಆಕೆನ ಅಂದ. ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದೆ. ಅವನು ಹೇಳ್ದೆ, ಏನು ಮಾಡಲಿ ಹೋಗಿ, ನಾನು ಹೋದ ತಕ್ಷಣ ಮಗು ಕೇಳುತ್ತೆ, ಹೃದಯ ಕೊರೆದ್ರಲ್ಲ, ದೇವ್ರನ್ನ ನೋಡಿದ್ರ, ದೇವ್ರು ಹೇಗಿದ್ದಾನೆ ಅಂತ ಕೇಳ್ತಾಳೆ. ಏನು ಹೇಳಿ, ದೇವ್ರಿಲ್ಲ ಅಂತ ಹೇಳಿದಕ್ಕೆ ನಂಬಿಕೆ ಹಾಳು ಮಾಡ್ದಂಗೆ ಆಗತ್ತೆ. ಇದ್ದಾನೆ ಅಂದ್ರೆ ಹೇಗೆ ವರ್ಣನೆ ಮಾಡಬೇಕು ಗೊತ್ತಿಲ್ಲ ನನಗೆ, ಏನು ಮಾಡಲಿ. ನಾನು ಹೇಳಿದ, ಒಂದು ಕೆಲಸ ಮಾಡು, ನಾಳೆ ಹೋಗು, ಆ ಮಗುವನ್ನು ಭೇಟಿಯಾಗು, ಆಕೆ ಹೇಳು, ಮಗು ದೇವರನ್ನು ನೋಡೋ ಹವ್ಯಾಸ ಬೇಡ, ದೇವರನ್ನು ಅನುಭವಿಸ್ಬೇಕು. ಎಕ್ಸ್ಪೀರಿಯನ್ಸ್ ಗಾಡ್, ಡೋಂಟ್ ಟ್ರೈ ಟು ಸಿ ಗಾಡ್. ಯು ಹ್ಯಾವ್ ಟು ಸಿ ಗಾಡ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್ ಅರೌಂಡ್ ಯು. ಯು ಕಾಂಟ್ ಇಮ್ಯಾಜಿನ್ ಅ ಗಾಡ್ ಡೈರೆಕ್ಟ್ಲಿ ಕಮಿಂಗ್ ಫ್ರಮ್ ದ ಸ್ಕೈ ಅಂಡ್ ಸ್ಟ್ಯಾಂಡಿಂಗ್ ಬಿಫೋರ್ ಯು. ಆದ್ದರಿಂದ ದೇವರನ್ನು ಅನುಭವಿಸ್ಬೇಕು, ಅದು ನಂಬಬೇಕು ನಾವು. ಪ್ರತಿಯೊಬ್ಬರು ನಮ್ಮ ದೇವರಿದ್ದಾನೆ ನಂಬಬೇಕು. ಈ ನಂಬಿಕೆ ಇದೆಯಲ್ಲ ಎಂತ ಕಾಪಾಡುತ್ತೆ ನಮ್ಮನ್ನ ಅಂತಂದ್ರೆ, ಅದಕ್ಕೆ ನಾನು ಹೇಳೋದು, ನಮ್ಮ ಬಾಳಿಗೊಂದು ನಂಬಿಕೆ ಬೇಕಾಗತ್ತೆ. ಎಷ್ಟು ಗಟ್ಟಿಯಾಗಿ ನಂಬಿಕೆ ಇದೆಯೋ ನಮ್ಮ ಜೀವನ ಅಷ್ಟು ಭದ್ರ ಆಗತ್ತೆ. ಯಾವಾಗ ನಮ್ಮ ಜೀವನದಲ್ಲಿ ನಂಬಿಕೆ ಇಲ್ವೋ ಆ ಜೀವನಕ್ಕೆ ಯಾವ ಅರ್ಥವೂ ಇಲ್ಲ. ಆದ್ದರಿಂದ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬರಲಿ, ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಅಂತ ಹೇಳಿದ್ದೀನಿ ನಾನು. ಯಾವುದು ಪ್ರಪಂಚಕ್ಕೆ ಒಳ್ಳೆಯದನ್ನು ಮಾಡುತ್ತೋ ಅದನ್ನು ನಂಬಿ, ಯಾವ ಮನುಷ್ಯನ ಮಾತು ನಡೆ ನಡುವೆ ವ್ಯತ್ಯಾಸ ಇಲ್ಲವೋ, ಯಾರು ಪಾಸಿಟಿವ್ ಆಗಿದ್ದಾರೋ ಅಂಥವ್ರನ್ನ ನಂಬಿ. ಆಮೇಲೆ ಈ 4 ನಂಬಿ, ನಿಮ್ಮಲ್ಲೇ ನಂಬಿಕೆ, ಮಾಡೋ ಕೆಲಸದಲ್ಲಿ ನಂಬಿಕೆ, ಮಾಡೋ ಕೆಲಸದಿಂದ ಪ್ರಪಂಚಕ್ಕೆ ಒಳ್ಳೇದಾಗ್ತದೆ ಅನ್ನೋ ನಂಬಿಕೆ. ಕೊನೆಗೆ ಅದೊಂದು ದೊಡ್ಡ ಶಕ್ತಿ, ಅಪರಂಪಾರ ಶಕ್ತಿ ಇದೆ. ಅದನ್ನು ನಂಬಿದಾಗ ನಮ್ಮ ಜೀವನ ಸುಂದರ ಆಗ್ತದೆ, ಯಾವ ತೊಂದರೆ ಇಲ್ಲ, ಯಶಸ್ಸಿನ ಗೂಡಾಗ್ತದೆ ಜೀವನ ಅನ್ನುವಂಥದ್ದು.